ಶ್ರೀ ಗುರುಗಣಪತಿಭ್ಯಾಂ ನಮಃ. ಗಜಮುಖಾದವಗೆ ಗಣಪಗೆ ಗಜಮುಖ ಜಗವಂದಿತಗೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ, ಆರತಿ ಎತ್ತಿರೆ. ಗಜಮುಖಾದವಗೆ ಗಣಪಗೆ ಕರದೊಳ್ಳು ಹರುಷದಿ ಭಕ್ತರ ಪೊರೆಬವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ, ಆರತಿ ಎತ್ತಿನೆ. ಅರಸಗೆ ಅನಿಬರವು ಕೌರವನೊಡಂಬಡಿಸಿ ಕರೆದು ಸಂಜಯನ ಧರ್ಮಜನಲ್ಲಿಗಂ ಪೋಗಿ ಧನಯ ಸೋತಮರಿಗಂ ಮಗುಳೆ ಯುದ್ಧದಿ ಸೋಲು ಗೆಲವರಿಯದಿದ್ದರೆ, ಸೋಲು ಗೆಲುವರಿಯದಿದ್ದರೆ ಇಳೆಯು ಹರುಷಗೊಳ್ಳಲು ಪಾರ್ಥಿವರಿಗೆ ಯೋಗ್ಯವಿದಲ್ಲ. ಹರಿಬದೋ ತತ್ಸಂದಿಗಾದಲ್ ಅನುವಾಗಲೆಂದರು ಹಿ ಬಾರೆನಲು. ಆ ಸಂಜಯ, ಇಷ್ಟು ದೊಡ್ಡದಾದಂತಹ ಒಂದು ಪಕ್ಷದಲ್ಲಿ ನಮ್ಮವರೇ ಆಗಿದ್ದರೂ ಕೂಡ ಅಭಿಪ್ರಾಯವನ್ನು ಮಂಡಿಸುವಾಗ ವ್ಯತ್ಯಸ್ತವಾದಂತಹ ಅಭಿಮತ ಪ್ರಕಟಣೆ ಆಗದೇ ಇರುವುದು ಅಪರಾಧ ಅಂತ ನನ್ನ ಎಣಿಕೆ. ಬೇಕಾದಷ್ಟು ಚರ್ಚೆ ನಡೆಯಬೇಕು. ಪಕ್ಷದ ಆರೋಗ್ಯಕ್ಕೂ ಬೆಳವಣಿಗೆಗೂ ಅನುಕೂಲ ತಾನೇ. ಯಾಕೆ ಅಂತಂದ್ರೆ ಈ ಹೊತ್ತು ಇಲ್ಲಿ ಕೂಡಿದಂತಹ ಸಭಾಸದರಿಗೆ ಮುಂದೇನು ಎಂಬುದನ್ನು ಕಂಡುಕೊಂಡು ಉತ್ತರಿಸಬೇಕಾಗಿದ್ದಂತಹ ಹೊಣೆಗಾರಿಕೆ ಇದೆ. ಹಾಗಾಗಿ ಅಶ್ವತ್ಥಾಮಾಚಾರ್ಯರೋ, ದ್ರೋಣರೋ, ಕೃಪರೋ, ಕರ್ಣಾದಿ ಪಟುಭಟರೋ ವಾಗ್ವಾದವನ್ನು ಮಾಡಿಕೊಂಡದ್ದು ಇದು ಬೆಳೆಯುತ್ತಿರುವಂತಹ ಒಂದು ಪಕ್ಷಕ್ಕೆ ಅಥವಾ ಸುಸಂಘಟಿತವಾಗಿ ನಾಳೆ ದುಡಿಬೇಕಾದಂತಹ ಒಂದು ಪಕ್ಷಕ್ಕೆ ಆರೋಗ್ಯಕಾರಕವಾದಂತಹ ವಾತಾವರಣ ಅಂತ ನಾನು ಮನಗಂಡಿದ್ದೇನೆ. ಖಂಡಿತ ಹೌದು. ಆದ ಕಾರಣ ಇದೇನು ಮಹತ್ವದ್ದಲ್ಲ, ಎಲ್ಲರೂ ಈಗ ಸಮಾಧಾನಿಗಳಾಗಿದ್ದಾರೆ. ಹಾಗಾದ್ರೆ ಮುಂದೇನು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೆಲವಾರು ದಶಕಗಳಿಂದ ಈ ಅಖಂಡವಾದಂತಹ ಸಾರ್ವಭೌಮತ್ವವನ್ನು ಯಾರು ಸ್ವೀಕರಿಸಿ ವಹಿಸಿ ಹೊಣೆ ಅರಿತು ಆಳಬೇಕು ಎಂಬುದು ಸ್ಥಿರವಾದಂತಹ ನಿಲುಮೆಯಲ್ಲಿ ಇಲ್ಲ. ಚಕ್ರವರ್ತಿಗಳಾದಂತಹ ಶಂತನುವಿಂದ ಬಳಿಕ ಎಲ್ಲ ಇಚ್ಛಾನುಸಾರ ಹಿರಿಯರ ಕೊಡುಗೆ ಕೆಲವು ಮಕ್ಕಳಿಗೆ, ಆಮೇಲೆ ಅವರಿಂದ ಮತ್ತೊಬ್ಬರಿಗೆ ಕೊಡುಗೆ. ಹೀಗಾಗಿ ನಮ್ಮ ತಂದೆಯಾದಂತಹ ಧೃತರಾಷ್ಟ್ರ ಮಹಾರಾಜರಾಗಲಿ, ಚಿಕ್ಕಪ್ಪನಾದಂತಹ ಪಾಂಡುವೆ ಆಗಿರಲಿ, ಒಂದು ವ್ಯವಸ್ಥಿತವಾದಂತಹ ರೂಪವನ್ನು ಆಡಳಿತದಲ್ಲಿ ತಂದಿಲ್ಲ. ಇಲ್ಲ, ನೀವೆಲ್ಲ ಇಲ್ಲಿದ್ದ ತಿಳಿದಿದ್ದೇವೆ ನಾವು, ಹಳೆ ವ್ಯಕ್ತಿಗಳು. ಹೌದು. ಏನೇ ಆಗಲಿ, ಕೌರವರಾದಂತಹ ನಮಗೂ ಪಾಂಡವರಿಗೂ ಈ ರಾಜ್ಯದ ಬಗ್ಗೆ ಬಂದಂತಹ ಯಾವ ಅಭಿಪ್ರಾಯ ವ್ಯತ್ಯಾಸ ಇದೆಯಲ್ಲ, ಇದೊಂದು ನಿಲುಗಡೆಯನ್ನು ಕಾಣಬೇಡವೇನು? ಖಂಡಿತ ಕಾಣಬೇಕು. ನಾವೇನೋ ನಮ್ಮ ಕೌಟುಂಬಿಕವಾದಂತಹ ಶ್ರೀಮಂತಿಕೆ, ಅಧಿಕಾರ ಅಥವಾ ಇನ್ನೊಂದು ಮತ್ತೊಂದು ಅಂತ ಜಗಳಾಡಿಕೊಳ್ತೇವೆ. ಅಷ್ಟಕ್ಕೆ ಅಲ್ಲಲ್ಲ, ಅರಸೊತ್ತಿಗೆ ಇರೋದು ಪ್ರಜೆಗಳ ಯೋಗಕ್ಷೇಮ ಚಿಂತನೆಗೂ ಹೌದಲ್ಲ? ಹೌದು.
ನಾನು ಯೋಚಿಸ್ತೇನೆ, ಎಷ್ಟೋ ಕೋಟಿ ಕೋಟಿ ಪ್ರಜೆಗಳಿದ್ದಾರೆ ನಮ್ಮ ಈ ಆಡಳಿತವನ್ನು ದೂರದಿಂದ ನೋಡುತ್ತಾ. ಹೌದು. ಈ ಆಡಳಿತದ ಬಗ್ಗೆ ಭರವಸೆಯನ್ನು ತಾಳಿಕೊಂಡು ಸನ್ಯಾಸವೋ ಗೃಹಸ್ಥಾಶ್ರಮವೋ ಅಂತ ತೀರ್ಮಾನಿಸುತ್ತಾ ಇದ್ದವರು, ಅವರಿಗೊಂದು ಭದ್ರತೆಯನ್ನು ಒದಗಿಸಿಕೊಡಬೇಕಾದದ್ದು ಅನಿವಾರ್ಯವಾಗಿದೆ. ಪ್ರಭುತ್ವದ ಹೊಣೆ. ಆದ ಕಾರಣ ಯಾರೇ ಆಗಲಿ, ಕೌರವರಾದ ನಾವಾದರೇನು, ಪಾಂಡವರಾದರೇನು, ಪ್ರಜೆಗಳಿಗಂತೂ ಯಾರು ಆಳುವವರು ಎಂಬುದು ತೀರ್ಮಾನವಾಗಿ ಗೊತ್ತಾಗಬೇಕು. ಹೌದು. ಹಾಗಾಗಿ ದ್ಯೂತದ ಕಾಲಕ್ಕೆ ಏನೋ ಕೌಟುಂಬಿಕವಾದಂತಹ ನಿರ್ಣಯ ಇತ್ತು. ಹೌದು. ನಾವು ಗೆದ್ದಿದ್ದೇವೆ ದ್ಯೂತದಲ್ಲಿ. ಆದರೆ ಹಿರಿಯರೆಲ್ಲ ಇದ್ದು ಮರಳಿ ಪಾಂಡವರಿಗೆ ಸೋಲಾಗಲಿಲ್ಲ ಅಂತ ಅವರದ್ದನ್ನು ಅವರಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಹೌದು. ಮರಳಿ ಪಂಥ ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತ, ಅದನ್ನು ಅನುಭವಿಸಿ ಬರಬೇಕು ಅಂತ. ಹೌದು. ನನಗೆ ತೋರ್ತದೆ ಸಂಜಯ, 13 ವರ್ಷಾನಂತರದಲ್ಲಿ ಏನು ಎಂಬುದಕ್ಕೊಂದು ನಿರ್ಣಯ ಉಂಟು. ಹೌದು. ಮರಳಿ ತಮ್ಮದ್ದು ಅವರು ಪಡ್ಕೊಳ್ಬೇಕು. ಹಾಗೆ ಬೇಕು, ಅದು ಅವಶ್ಯವಲ್ಲ. ಪ್ರಥಮ ದ್ಯೂತದಲ್ಲಿ ಏನು ನಾವು ನಿರ್ಣಯಿಸಿಕೊಂಡಿದ್ದೇವೆ ಅದನ್ನು ತಿದ್ದುಪಡಿ ಮಾಡಲಾಗಿದೆ. ಎರಡನೆಯದಕ್ಕೆ ಯಾಕೆ ಮತ್ತೊಂದು ಬದಲಾವಣೆ ತರಬಾರದು? ತರಬಹುದು. ಆದ್ದರಿಂದ ಈ ಆಡಳಿತ ಅನ್ನೋದು ಇದು ಅಲುಗಾಡುತ್ತಾ ಇರುವುದು ಬೇಡ, ಇದಕ್ಕೆ ಸ್ಪರ್ಧೆಯೂ ಬೇಡ. ಯಾವನಾದ್ರೊಬ್ಬ ಇದ್ದಷ್ಟು ಕಾಲ. ಅದಕ್ಕಾಗಿ ಹೀಗೆ ಮಾಡೋಣ ಅಂತ ತೀರ್ಮಾನಿಸಿದ್ದೇನೆ. ಹೇಗೆ? ಯುದ್ಧಕ್ಕೆ ಪಾಂಡವರು ನಿರುತ್ಸಾಹಿಗಳೇನೂ ಅಲ್ಲ. ದ್ವಾರಾವತಿಯಲ್ಲೇ ನನಗದು ಅರ್ಥವಾಗಿದೆ. ನಾನಂತೂ ಮೊದಲಿಂದಲೂ ಯುದ್ಧಕ್ಕೆ ಉತ್ಸಾಹಿ. ನೀನು ಹೋಗಬೇಕು. ಎಲ್ಲಿಗೆ? ಉಪಪ್ಲಾವ್ಯಕ್ಕೆ ಹೋಗಬೇಕು. ಧರ್ಮಜನಿಗೆ ಹೇಳಬೇಕು. ಏನೆಂದು? ಸೋಲ ಗೆಲ, ಜಯ ಅಪಜಯ ಇದು ಅರಿಯದೆ ಯಾವನೇ ಒಬ್ಬ ಸಿಂಹಾಸನಾರೋಹಣ ಮಾಡಕೂಡುದು. ಯಾರು ಸೋತಿದ್ದಾರೆ, ಯಾರು ಗೆದ್ದಿದ್ದಾರೆ ಅಂತ ಸಾರ್ವಜನಿಕರು ಘಂಟಾಘೋಷವಾಗಿ ಹೇಳಬೇಕು. ಗೆದ್ದವರು ರಾಜ್ಯವನ್ನು ಆಳಬೇಕು. ನಾವೇನೋ ಮನೆಯಲ್ಲಿ ದಾಯಾದಿಗಳು ವಿನೋದಕ್ಕಾಗಿಯೋ ಅಥವಾ ವಿರೋಧಕ್ಕಾಗಿಯೋ ಈ ರಾಜ್ಯವನ್ನೆಲ್ಲ ಬೇಕು ಬೇಕಾದಂತೆ ಹಂಚಿಕೊಂಡಿದ್ದೇವೆ. ಇನ್ನು ಈ ಅವ್ಯವಸ್ಥೆ ಕೂಡುದು. ಕ್ಷತ್ರಿಯನು ರಾಜ್ಯವನ್ನು ಆಳಬೇಕು. ಕ್ಷತ್ರಿಯನಿಗೆ ಧರ್ಮ ಏನು ಎಂಬುದನ್ನು ನಾನು ತೀರ್ಮಾನಿಸಿದ್ದಲ್ಲ ಬಹಳ ಹಿಂದಿನವರೇ. ಆದ ಕಾರಣ ಹಿರಿಯರಿಂದ ದೇಣಿಗೆಯಾಗಿ ಸಿಕ್ಕುವುದೂ ಬೇಡ ಒಬ್ಬ ಮಗನಿಗೆ ಕುಟುಂಬದಲ್ಲಿ, ಅಥವಾ ತಂದೆಗಾಗಿ ಏನನ್ನೋ ತ್ಯಾಗ ಮಾಡಿದ್ದಾನೆ ಎಂಬುದರಿಂದಲೂ ಅವನಿಗೆ ಪ್ರಭುತ್ವ ಬರುವುದು ಬೇಡ. ಗೆದ್ದವನಿಗೆ ರಾಜ್ಯ. ಆದ ಕಾರಣ ಕ್ಷತ್ರಿಯ ಧರ್ಮಕ್ಕನುಸರಿಸಿ, ಕೌಟುಂಬಿಕ ಧರ್ಮಕ್ಕನುಸರಿಸಿಕೊಂಡಲ್ಲ, ದಾಯಾದಿಗಳ ಧರ್ಮಕ್ಕನುಸರಿಸಿಕೊಂಡಲ್ಲ, ನಮ್ಮ ಮಾನಸಿಕವಾದಂತಹ ರಾಗವೋ ದ್ವೇಷವೋ ಇದಲ್ಲ ಇಲ್ಲಿ ಬಂಡವಾಳ. ಯುದ್ಧ ಮಾಡಲಿ ಪಾಂಡವರು, ಗೆದ್ದವರು ರಾಜ್ಯವನ್ನ ಆಳ್ಲಿ. ಇದು ಕೊನೆಯ ನಿರ್ಧಾರ ಹಸ್ತಿನಾವತಿಯಿಂದ, ಸಿಂಹಾಸನದ ಕಡೆಯಿಂದ ಅಂತ ಯುಧಿಷ್ಠಿರನಿಗೆ ನೀನು ತಿಳಿಸಿ. ಯುಧಿಷ್ಠಿರ ಮುಂದೆ ಏನು ತೀರ್ಮಾನಕ್ಕೆ ಬರ್ತಾನೆ ಆ ಉತ್ತರವನ್ನು ಇಲ್ಲಿ ತಂದು ಒಪ್ಪಿಸಬೇಕಾದಂತಹ ಹೊಣೆ ನೀನು. ಒಳ್ಳೆ ಪ್ರಭು, ಈ ಮಾತಿನದ್ದಾದಂತಹ ಅಂತರಾರ್ಥ ಸಂಪೂರ್ಣ ನಿನಗೆ ಗೊತ್ತಾಗಿದ್ದೀತು. ನಾವು ಹುಟ್ಟುವುದಕ್ಕಿಂತ ಮೊದಲೇ ಈ ಹಸ್ತಿನಾವತಿಯ ಆಡಳಿತ ಎಷ್ಟು ಪ್ರಬಲ, ಎಷ್ಟು ಶಿಥಿಲ, ಇದಕ್ಕೆಲ್ಲ ನೀವು ಮೂಕ ಸಾಕ್ಷಿಯಾಗಿದ್ದವರು. ಈಗ ಬಾಯಿ ಬಿಟ್ಟು ಸಾಕ್ಷಿ ಹೇಳಬೇಕಾದಂತಹ ಕರ್ತವ್ಯ ನಿಮಗೂ ಇದೆ. ತಡ ಮಾಡಕೂಡದು. ಈಗಲೇ ಹೊರಟೆ ಹೋಗಿ ಬರಬೇಕು. ಹೋಗತಕ್ಕದ್ದು. ಒಳ್ಳೆ ಶುಭವಾಗಿ. ಜನಪನ ಸಂಜಯನ ಕಾಣುತ್ತ ಜನಪನ ಸಂಜಯನ ಕಾಣುತ್ತ ಸನ್ಮುದದೋಳು ಪಚರಿಸುತ್ತಿರಲು ವನಜಸಗ ಅಂಬುದಿಯ ನಿಳಿಯಲು ವನಜಸಗ ಅಂಬುದಿಯ ಇಳಿಯಲು ಕಳೆದು ನಿಶೆಯ ನಿನ್ನೆ ತಾನೇ ನಮ್ಮಲ್ಲಿಗೆ ಸಂಜೆ ಬಂದಿದ್ದ. ಸೂರ್ಯನು ಅಸ್ತಮಿಸುವ ಕಾಲ ಸನ್ನಿಹಿತವಾಯಿತು ಅಂತ ತಿಳಿದು ಅವನನ್ನು ವಿಶ್ರಾಂತಿಯ ಧಾಮಕ್ಕೆ ಕಳುಹಿಸಿದ್ದೆವು. ದಿನಪಮೂಡಣ ದಿಸೆಯೋಳ ದಿನಪ ಮೂಡಣ ದಿಸೆಯೋಳೆ ಸೆಯಲು ಧನುಜದಲ್ಲಣ ಆಜ್ಞೆಯಿಂದಲೇ
ಯಮಧನುಜ ಓಲಗವಿದ್ದ ಯಮಧನುಜ ಓಲಗವಿದ್ದ ಇಂದ್ರನ ಸಭೆಗೆ ಮೀಗಿನ ಭಗವಾನ್ ಶ್ರೀಕೃಷ್ಣ, ಧರ್ಮರಾಜ, ನಿನ್ನ ಕೃಪಾಛತ್ರದಲ್ಲಿ ಬದುಕುವಂತಹ ಪಾಂಡವರು ನಾವು. ಸ್ವಾಮಿ, ನಿನ್ನ ಸಂಕಲ್ಪ ದೊಡ್ಡದು. ನನ್ನ ಈ ಸಭೆ ಇಂದ್ರನ ಸಭೆಗೂ ಮಿಗಿಲು ಅಂತ ಕೆಲವರು ಹೇಳುವುದಕ್ಕೂ ತೊಡಗಿದ್ರು. ನೈತಿಕವಾಗಿ ಇದರ ಯೋಗ್ಯತೆ ಹೆಚ್ಚಿದ್ದಿರಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಭೋಗಭಾಗ್ಯ ಸಂಪತ್ತುಗಳೇನೂ ಇಲ್ಲಿ ಇಲ್ಲ. ಈ ಉಪಪ್ಲವ್ಯ ವಿರಾಟನ ಕೊಡುಗೆ. ಆದರೂ ನಿನ್ನ ಕರುಣೆಯಿಂದಾಗಿ ಇಂದಿನ ಈ ಸಭೆಯನ್ನು ಇಂದ್ರನ ಸಭೆಗೆ ಮಿಗಿಲು ಅಂತ ಮಾಡಿಸಿಕೊಡುವಲ್ಲಿ ನೀನೂ ಮುಂದಾಗಬೇಕು ಅಂತ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ರಾಜೇಂದ್ರ, ಸಂಜಯ ಬಂದ ಸುದ್ದಿಯನ್ನು ಹೇಳಿದಾಗಲೇ ನಾನು ನಿನಗೆ ತಿಳಿಸಿದ್ದೆ. ಅವನು ಒಬ್ಬ ವ್ಯಕ್ತಿಯಾಗಿ ನಮ್ಮ ಸ್ನೇಹಿತನಾಗಿ ಬಂದಿಲ್ಲ, ಕೌರವನಿಂದ ಕಳುಹಲ್ಪಟ್ಟು ಬಂದಿದ್ದಾನೆ. ನಮ್ಮನ್ನು ಕಾಣುವ ಹೊತ್ತಿಗೆ ನಾವು ದುರ್ಬಲರು ಎಂಬ ಭಾವ ಅವನಿಗೆ ಉಂಟಾದರೆ ಅದು ಹಾಗೆ ಅಲ್ಲಿ ಹೋಗಿ ತಿಳಿಸಲ್ಪಡುತ್ತದೆ. ಆದ್ರಿಂದಲೇ ವ್ಯವಸ್ಥೆ ಇರಲಿ ಅಂತ ಹೇಳಿದ್ದು. ನನ್ನ ಮಾತಿನ ಅಕ್ಷರ ನೀನು ಪಾಲಿಸಿದ್ದಿ. ಸಭೆ ಸರ್ವ ಸಭ್ಯರಿಂದ ಉಪಸ್ಥಿತವಾಗಿದೆ. ನಮ್ಮ ಸ್ನೇಹಿತರು ಹಾಗೆ ನಿನ್ನ ಸಹೋದರರು ಎಲ್ಲರೂ ಬಂದು ಸೇರಿದ್ದಾರೆ. ಈಗ ಸಂಜಯನನ್ನು ಕರೆಸಬಹುದು, ಮಾತಾಡಿಸಬಹುದು. ಕರೆಸಿಕೊಳ್ಳಿ ಸ್ವಾಮಿ. ಹಾಗೆ ಮಾಡು. ಮಹಾನುಭಾವ ಯುಧಿಷ್ಠಿರ, ಹೀಗೆ ಬಾ ಸಂಜಯ. ಸಂತೋಷ. ಕರೆದು ಸಂಜಯನ ಕುಳ್ಳಿರಿಸಿ ಧರ್ಮಜ ಬೇದ ಕರೆದು ಸಂಜಯನ ಕುಳ್ಳಿರಿಸಿ ಧರ್ಮಜ ಬೇಡ ಗುರು ಭೀಷ್ಮ ಮುಂದಾಗಿದ್ದ ಹಿರಿಯಯ್ಯ ಗಾಂಧಾರಿಯಣುಗಾರ ಕ್ಷೇಮವ ಹಿರಿಯಯ್ಯ ಗಾಂಧಾರಿಯಣುಗಾರ ಕ್ಷೇಮವ ಸರಸಿ ಜಾಂಬಕನು ಸಿದ್ಧ. ಸಂಜಯ, ಯುಧಿಷ್ಠಿರ, ನಿನ್ನನ್ನು ಕಂಡು ಹರ್ಷಚಿತ್ತನಾದೆ, ಸಂತೋಷವಾಯಿತು. ಬಾಯಾರಿದವನಿಗೆ ಮರುಭೂಮಿ ಪ್ರದೇಶದಲ್ಲಿ ನೀರಿನ ಹಾವಸೆ ಕಂಡಾಕ್ಷಣವೇ ನೀರು ಕುಡಿದಷ್ಟು ಸಂತೋಷ ಅನಿಸುವುದು ಅಂತ ಇದೆಯಂತೆ. ನಿನ್ನ ಮುಖಮಂಡಲವನ್ನು ಕಂಡ ಮಾತ್ರದಿಂದಲೇ ಹಸ್ತಿನಾವತಿಯ ಸಮಸ್ತ ಪ್ರಜಾಕೋಟಿಯ ದರ್ಶನ ನನಗಾದ ಹಾಗಾಯಿತು. ಬಹಳಷ್ಟು ನಾನು ಸಂತೋಷ ಚಿತ್ತನಾದೆ. ಮಹಾನುಭಾವ, ನನ್ನ ಹಿರಿಯಯ್ಯನಾದಂತಹ ಧೃತರಾಷ್ಟ್ರ ಅವರ ಪತ್ನಿಯಾದಂತಹ ಗಾಂಧಾರಿ ದೇವಿ ಹೇಗೆ ಕ್ಷೇಮವೇ? ಎಲ್ಲರೂ ಸೌಖ್ಯ. ಒಂದು ಕಾಲದಲ್ಲಿ ಪ್ರೇಮಾದರಗಳಿಂದ ಸ್ವಾಗತಿಸಿದವರು ನಮ್ಮನ್ನು ಆಡಿಸಿದವರು ನಮ್ಮ ಅಜ್ಜ ಭೀಷ್ಮರು. ಅವರ ಯೋಗಕ್ಷೇಮವನ್ನು ನಿನ್ನ ಮುಖ್ಯವಾಗಿ ಕೇಳಬೇಕು ಅಂತ ನನಗೆ ಅಪೇಕ್ಷೆ. ಹೇಗಿದ್ದಾರಪ್ಪ? ಆರೋಗ್ಯವಾಗಿದ್ದಾರೆ. ಕೌರವಾದಿಗಳು, ಅವನ ಸಹೋದರ ಶತಕ ಹೇಗಿದೆ? ಕ್ಷೇಮವೇ? ಅನಾಮಯವೇ. ಮಹಾನುಭಾವ, ಹಿರಿಯರ ಅಮೋಘವಾದ ಸ್ವಾರ್ಥ ತ್ಯಾಗದ ಬಲದಿಂದ ಸಂರಕ್ಷಿಸಲ್ಪಟ್ಟಂತಹ ಗದ್ದುಗೆಗೆ ನಿನ್ನ ಕೊಡುಗೆಯು ದೊಡ್ಡದು. ನೀನು ಹೇಗಿದ್ದಿ? ಕ್ಷೇಮ ತಾನೆ? ಇಷ್ಟಿದ್ದೇನೆ. ಕೃತ್ರಿಮದಲ್ಲಿ ಪಾಂಡು ಪುತ್ರರ ಸೋಲಿಸಿ ಕೃತ್ರಿಮದಲ್ಲಿ ಪಾಂಡು ಪುತ್ರರ ಸೋಲಿಸಿ ದಾತ್ರಿಯನೆಲ್ಲವನು ಸೋಲಿಸಿ ದಾತ್ರಿಯನೆಲ್ಲವನು ಶತ್ರುಗಳಿಲ್ಲೆಂದು ಆಳುವ ಭೂಪಗೆ ಸ್ವಸ್ಥವೇ ಬೆಳೆಂದೆನು ಭೂಪಗೆ ಸ್ವಸ್ಥವೇ ಬೆಳೆಂದನು. ಶತ್ರುಗಳಿಲ್ಲೆಂದು ಆಳುವ ಭೂಪಗೆ ಸ್ವಸ್ಥವೇ ಬೇಳೆಂದನು.
ಸಂಜಯ, ವಾಸುದೇವ, ಹಸ್ತಿನಾವತಿಯಿಂದ ಬಂದ ನಿನ್ನನ್ನು ಕಾಣುವಾಗ ನನಗೆ ನೀನು ಕಾಣುತ್ತಿಲ್ಲ. ಹಸ್ತಿನಾವತಿಯ ಒಡೆಯ ಕೌರವ ಕಾಣಿಸ್ತಾನೆ. ನಿನ್ನ ಹಿಂದಿರುವ ಅವರದ್ದಂತ ವ್ಯಕ್ತಿತ್ವ ಏನೋ ಅದನ್ನು ನೋಡಿದಾಗ, ಅದನ್ನು ಮನಸ್ಸಿನಲ್ಲಿ ಗ್ರಹಿಸಿದಾಗ ಆ ಕುರಿತು ಎರಡು ಮಾತಾಡುವುದು ಅಗತ್ಯ ಅಂತ ತೋರುತ್ತದೆ. ಹಸ್ತಿನಾವತಿಯಲ್ಲಿ ಈ ಹೊತ್ತು ಏನು ನಡೆದಿದೆ ಅಂತ ಕೇಳಿದರೆ ಕೌರವನ ಆಡಳಿತ ನಡೆದಿದೆ. ವಿಶಾಲವಾದಂತಹ ಭೂಮಿಯಲ್ಲಿ ನನಗೆ ಶತ್ರುಗಳೇ ಇಲ್ಲ ಎಂಬ ಭಾವದಿಂದ ಅವು ಮೆರೆಯುತ್ತಿರುವುದು ನಮ್ಮ ಅನುಭವಕ್ಕೆ ಬಂದಿದೆ, ಲೋಕ ತಿಳಿದಿದೆ. ಆದರೆ ಈ ಮೆರೆಯುವಿಕೆಗೆ, ಈ ಒಂದು ಸ್ಥಿತಿಗೆ ಅವನು ಬರುವುದಕ್ಕೆ ಯಾವ ದಾರಿಯಲ್ಲಿ ಸಾಗಿದ, ಏನೆಲ್ಲ ಮಾಡಿದ, ಇದನ್ನಂತೂ ಲೋಕ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ನನಗಂತೂ ಕೌರವನನ್ನು ಗ್ರಹಿಸಿದಾಗ ಎಲ್ಲ ಅದು ನೆನಪಾಗ್ತದೆ. ಅವನ ಜೀವನವೇ ಒಂದು ಕೃತ್ರಿಮ. ಅವನ ವ್ಯವಹಾರದಲ್ಲಿ ನೇರ ಅನ್ನುವುದನ್ನು ನಾವು ಕಂಡದ್ದೇ ಕಡಿಮೆ. ದ್ಯೂತ ಅನ್ನುವುದರ ಮೂಲಕವಾಗಿ ಪಾಂಡವರನ್ನು ಕಾಡಿಗೆ ಕಳುಹಿಸಿದ. ಕೇವಲ ದ್ಯೂತದಲ್ಲಿ ಸೋತವರು ಕಾಡಿಗೆ ಹೋಗಬೇಕು ಎಂಬುದಷ್ಟೇ ಅವನ ಉದ್ದೇಶವಾದ್ರೆ, ಅವಧಿ ಮುಗಿದ ಮೇಲೆ ಹಿಂದೆ ಬಂದಾಗ ರಾಜ್ಯ ಕೊಡಬೇಕಾಗಿತ್ತು. ರಾಜ್ಯ ಕೊಡುವುದಿಲ್ಲ ಎಂಬ ಸಿದ್ಧಾಂತಕ್ಕೆ ಅವನು ಬಂದ ಅಂತಂದ್ರೆ ಅವನ ದ್ಯೂತವೇ ಕೃತ್ರಿಮ ಅಂತ ಆಗ್ತದೆ. ಪಾಂಡುಪುತ್ರರನ್ನು ಸೋಲಿಸಿದೆ, ಅವರನ್ನು ನಿವಾರಿಸಿದೆ, ಇನ್ನು ನನಗೆ ಎದುರಿಲ್ಲ ಅಂತ ಅವನು ಬಾಳುವುದಕ್ಕೆ ಯೋಚನೆ ಮಾಡಿದರೆ ಅಲ್ಲಿ ಅವನದ್ದಾದಂತಹ ಅಹಂಕಾರ, ಅವನದ್ದಾದಂತಹ ವ್ಯಕ್ತಿತ್ವ ಇದು ಪ್ರಶ್ನಾತೀತ ಏನೂ ಆಗುವುದಿಲ್ಲ. ನಾನು ಕೇಳ್ತೀನಿ, ತಾನೇ ತಾನಾಗಿ ಮೆರೆಯುತ್ತಾ ಇರುವಂತಹ ಕೌರವ, ತನಗೆ ಎದುರಿಲ್ಲ ಅಂತ ಮೆರೆಯುತ್ತಾ ಇರುವಂತಹ ಆ ಧಾತ್ರಿಯನ್ನು ಆಳುವಂತಹ ಭೂಪ ಹೇಗೆ ಅದೇ ಮನೋವೃತ್ತಿಯನ್ನು ಬೆಳೆಸಿಕೊಂಡು ಬರ್ತಾ ಇದ್ದಾನೋ, ಚೆನ್ನಾಗಿದ್ದಾನೋ? ಅದೆಲ್ಲಕ್ಕೂ ನಾನು ಇಲ್ಲಿಗೆ ಬಂದದ್ದೇ ಉತ್ತರ. ಭೀಮಸೇನ, ನಿನ್ನೆ ಇಲ್ಲಿಗೆ ಆಗಮಿಸಿದ ನಿನ್ನಲ್ಲಿ ಮಾತನಾಡುವ ಉತ್ಸಾಹ ನನಗಿತ್ತು. ಆದರೆ ಹಿರಿಯರೆಲ್ಲ ಮಾತನಾಡುವ ಅವಸರದಿಂದಿರುವಾಗ ನಾನೇಕೆ ಎಂದು ಸುಮ್ಮನಾದೆ. ಈಗ ಸಭಾಸ್ಥಾನವನ್ನು ಪ್ರವೇಶಿಸಿದ ನಿನ್ನಲ್ಲಿ ಕೌರವನ ಬಗ್ಗೆ ಕೇಳಬೇಕು ಎಂಬ ಆಶೆ. ನಿನ್ನ ಒಡೆಯನಿದ್ದಾನಲ್ಲ ಆ ದುರ್ಯೋಧನ ಹೇಗಿದ್ದಾನೆ? ಈ ಭೀಮನ ಬಗೆಗೆ ಯೋಚಿಸಿ ಯೋಚಿಸಿ ಅಂಗ ಸಾಧನೆಯನ್ನು ಮಾಡಿ ತೊಡೆಗಳನ್ನು ಚೆನ್ನಾಗಿರಿಸಿಕೊಂಡಿದ್ದಾನೆ. ಅವನ ಕಾಯ ಕಠಿಣವಾದ್ದೇನೂ ಅಲ್ಲ. ಕೋಮಲವಾದ ಕಾಯಕ್ಕೆ ಕಠಿಣವಾದ ತೊಡೆಗಳಾದರೂ ಇರುವುದಕ್ಕೆ ಸಾಧ್ಯವೇ? ಸರಿಯಾಗಿ ನೀನು ತಿಳಿದುಕೊಂಡು ಬಂದಿರುವೆಯಾ ಹೇಗೆ? ನನಗದು ಬೇಕಾಗಿದೆ. ಈ ಸಂದರ್ಭದಲ್ಲಿ ಅರ್ಜುನನಿಗೂ ನಿನ್ನಲ್ಲಿ ಒಂದೆರಡು ಮಾತಾಡಬೇಕು ಅಂತ ಅಪೇಕ್ಷೆ ಇದೆ. ಆಗಲಿ. ಕವಲ್ಗಣ ಸಂಜಾತ, ಮೊನ್ನೆ ಈ ಪಾಂಡವರ ಮೇಲೆ ಯಾವುದೋ ಒಂದು ವಿಪರೀತವಾದ ಭಾವನೆಯನ್ನಿಟ್ಟುಕೊಂಡ ಕೌರವ ತನ್ನವರನ್ನೆಲ್ಲ ಒಟ್ಟುಗೂಡಿಸಿ ಗೋಗ್ರಹಣದ ಮಹತ್ಕಾರ್ಯಕ್ಕೆ ಹೊರಟನಲ್ಲ. ಪ್ರಪಂಚದ ತಿಳಿದಂತೆ ದನಗಳ ಅಪಹಾರ ಅಲ್ಪ ಕಾರ್ಯವಾಗಿತ್ತು. ಆದರೆ ಪಾಂಡವರ ಮೇಲಿನ ಮಾತ್ಸರಿಕ ಭಾವನೆಯಿಂದ ಉರಿದದ್ದು ತನ್ನವರನ್ನು ಕೂಡಿ ಬಂದನಲ್ಲ, ಒಳ್ಳೆಯದೇ ಆಗಿತ್ತದು. ಆ ಕೌರವನಲ್ಲಿದ್ದ ಮಾತ್ಸರಿಕ ಬುದ್ಧಿ ಹೊಗೆಯಾಡುತ್ತಿದ್ದಾಗ ಊದುವುದಕ್ಕೆ ಜೊತೆಗೆ ಬಂದಿದ್ದ ದುಶ್ಯಾಸನ, ಬೆಂಕಿಯಾಗಿ ಅಲೆಯಾಡುವುದಕ್ಕೆ ಅದಕ್ಕೆ ತುಪ್ಪ ಹೊಯ್ದವ ಆ ಕರ್ಣ. ಅವರೆಲ್ಲರೂ ನನ್ನ ಹೊಡೆತಕ್ಕೆ ಧರಾಶಾಯಿಗಳಾಗಿದ್ರು. ಮಾರ್ಮಲತ ಸೈನ್ಯವೆಲ್ಲ ಏಕಾಂಗ ವೀರನಾದ ನನ್ನೊಡನೆ ಹೋರಾಡುವುದಕ್ಕೆ ಸಾಧ್ಯವಿಲ್ಲದೆ ಬಿದ್ದು ಹೋಗಿದ್ರು. ಏನಯ್ಯ, ಈಗೆಲ್ಲರೂ ಎಚ್ಚೆತ್ತು ಕುಶಲಿಗಳಾಗಿ ನಾವಿಲ್ಲದ ಕ್ಷೇತ್ರದಲ್ಲಿ ಮತ್ತೆ ತಲೆ ಎತ್ತಿ ರಾರಾಜಿಸ್ತಾ ಇದ್ದಾರೆ, ಅನಾಮಯರಾಗಿದ್ದಾರೆ. ಓ ಸಂಜಯನೇ, ತರುಣಿ ಕೇಳ್ತಾಳು
ನೇಣಿ ನಾನು ವರಚಿತ್ರ ಸೇನ ಕಟ್ಟಿದ ನೇಣಿ ನಾನು ಅಡಗಿತ ಸುಖವೇ ಬೇಳು ನೇಣಿ ನಾನು ಅಡಗಿತ ಸುಖವೇ ಬೇಳು ವರಚಿತ್ರ ಸೇನ ಕಟ್ಟಿದ ನೇಣಿ ನಾನು ಅಡಗಿದ ಸುಖವೇ ಬೇಳು ಆ ನೋವು ಅಡಗಿತ ಸುಖವ ಬೇಳು ನೋವು ಅಡಗಿದ ಸುಖವೇ ಬೇಳು ಅಡಗಿತ ಸುಖವ ಬೇಳು ವರಚಿತ್ರ ಸೇನ ಕಟ್ಟಿದ ನೇಣಿ ನಾನು ಅಡಗಿತ ಸುಖವೇ ಬೇಳು ನೋವು ಅಡಗಿತ ಸುಖವೇ ಬೇಳು ವರಚಿತ್ರ ಸೇನ ಕಟ್ಟಿದ ನೇಣಿ ನಾನು ಅಡಗಿತ ಸುಖವೇ ಬೇಳು ವರಚಿತ್ರ ಸೇನ ಕಟ್ಟಿದ ನೇಣಿ ನಾನು ಅಡಗಿದ ಸುಖವೇ ಬೇಳು ಕಟ್ಟಿದ ನೇಣಿನ ನೋವು ಅಡಗಿದ ಸುಖವ ಬೇಳು ಸ್ವಾಮಿ ಸಂಜಯರೇ, ಹ್ಮ್ ನಮ್ಮವರೆಲ್ಲ ವಿಧ ವಿಧವಾಗಿ ಕೌರವರ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿದರು ತಮ್ಮಲ್ಲಿ. ಹ್ಮ್ ನನಗೂ ಹಾಗೆ ನನ್ನ ಭಾವನವರ ಬಗ್ಗೆ ಕೇಳಿ ತಿಳ್ಕೊಳ್ಬೇಕು ಅನ್ನೋ ಆಸೆ ಉಂಟಾಗಿದೆ. ಹ್ಮ್ ಅಂದ್ರೆ ನಾವು ವನವಾಸದಲ್ಲಿರುವ ಆ ಕಾಲ ಹ್ಮ್ ಭಾವನವರು ತಮ್ಮ ವೈಭವ ಸಂಭ್ರಮ ಏನು ಎನ್ನುವುದನ್ನು ನಮಗೆ ತೋರ್ಪಡಿಸುವುದಕ್ಕಾಗಿಯೋ ಅಥವಾ ಪಶುಗಳ ಬಗ್ಗೆ ಅವರಿಗಿದ್ದಂತಹ ಪ್ರೀತಿಯನ್ನು ಪ್ರಕಟಪಡಿಸುವುದಕ್ಕಾಗಿಯೋ ಹ್ಮ್ ಅಲ್ಲಿಗೆ ಬಂದಿದ್ದರು. ಹ್ಮ್ ಆ ಸಂದರ್ಭದಲ್ಲಿ ಚಿತ್ರಸೇನನಿಂದ ಬಂಧಿತರಾಗಿ ಬಹಳಷ್ಟು ನೊಂದಿದ್ದರು. ಹ್ಮ್ ಕಾಯ ಸಹಿತ ಹೋಗ್ತಿದ್ರೋ ಏನೋ ಸ್ವರ್ಗಕ್ಕೆ, ನಾವೆಲ್ಲ ಬಹುಶಃ ಅಲ್ಲಿ ಅಡ್ಡಿ ಬಂದೆವು. ಹ್ಮ್ ಏನೇ ಆಗ್ಲಿ ಮರಳಿ ಹಸ್ತಿನಾವತಿಯನ್ನು ಸೇರಿದ್ದಾರಲ್ಲ. ಹ್ಮ್ ಅಂದಿನ ಆ ಬಂಧನದ ಬಿಗುವಿನ ನೋವು ಮಾಸಿದೆಯೇ? ಈಗ ಕ್ಷೇಮವಾಗಿದ್ದಾರೆಯೇ? ಹೇಗೆ ಸ್ವಾಮಿ ತಿಳಿಸಬಹುದೇ? ಹ್ಮ್ ಎನ್ನಲು ಸಂಜಯ ನುಡಿದೆ ಎನ್ನೋಳು ಇನಿತು ವೈರಾಗ್ಯಗಳು ಏತಕ್ಕೆ ಇನಿತು ವೈರಾಗ್ಯಗಳು ಏತಕ್ಕೆ ಜನಪಾನವನಿಯ ಸೋದ ಮೇಲ್ ಅನುವರದೊಳು ಜನಪನವನಿಯ ಸೋತ ಮೇಲನು ವರದೊಳು ಯುದ್ಧದ ಮನೆಯೊಳಿಯುವುದು ಕ್ಷತ್ರಿ ವಂಶದ ಗುಣದ ಪದ್ಧತಿ ಸತ್ಯವಿದ್ದರೆ ಜನಪನನುವಾಗಲಿ ಸತ್ಯವಿದ್ದರೆ ಜನಪನನು ಆಗಲಿ ಎನಲೈ ತಂದೆ ತಾನೆಂದ ಆ ಆ ಆ ಧರ್ಮರಾಜ, ಸ್ವಾಮಿ. ಉದ್ಯೋಗ ಪರ್ವ ಇದು. ಹೌದು ಉದ್ಯಮಶೀಲನಾಗಿರುವವನು ಕರುಣೆಯ ಉದ್ವೇಗಗಳಿಗೆ ಒಳಗಾಗಬಾರದು. ಹೌದು ಭಾವವಿವಶನಾಗಿ ಅವನು ಜೀವನ ವ್ಯವಹಾರದಲ್ಲಿ ಮುಂದೆ ಸಾಗ್ತಾನೆ. ಹೆಜ್ಜೆ ಹೆಜ್ಜೆಗೂ ಸೋಲನ್ನೇ ಅನುಭವಿಸ್ತಾನೆ ವಿನಃ ಗೆಲುವನ್ನಲ್ಲ. ಹೌದು ನಿನ್ನ ಬಗ್ಗೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದವರು ನಾವು. ಹೌದು ನಾವು ಅಂದರೆ ನಾನೊಬ್ಬನೇ. ಹೌದು ಹಾಗಾದರೆ ನಾವು ಅಂತ ಯಾಕೆ ಹೇಳಿದೆ? ನಿನ್ನ ತಂದೆ ದೊಡ್ಡ ತಂದೆ, ಅವರ ಸಮಕಾಲೀನನು ಒಡನಾಡಿಯೂ ನಾನು. ಹೌದು ಸಾಮಾಜಿಕವಾದ ಸ್ಥಾನಮಾನಗಳಲ್ಲಿ ನಮಗೆ ಭಿನ್ನತೆ ಇದ್ದರು, ಆಂತರಂಗಿಕವಾದ ಸೌಹಾರ್ದ ಸ್ನೇಹಗಳಲ್ಲಿ ನಮ್ಮಲ್ಲಿ ವಿಭಿನ್ನತೆ ಇರಲಿಲ್ಲ. ಸರಿ. ಹಾಗಾದ್ರಿಂದಲೇ ಇಲ್ಲಿಗೆ ನಾನು ಬರುವಾಗ ಏನನ್ನು ನಿರೀಕ್ಷೆ ಮಾಡಿಕೊಂಡಿದ್ದೆ ಅದು ತಲೆಕೆಳಗಾಗಿ ಹೋಯಿತು. ಅಯ್ಯ, ಈ ಪಕ್ಷದ ಪ್ರಮುಖನೂ ಪ್ರಧಾನನೂ ನೀನು. ನೀನಾಗಲಿ ನಿನ್ನವರಾಗಲಿ ನನ್ನನ್ನು ಹೀಗೆ ಸ್ವಾಗತಿಸ್ತೀರಿ ಅಂತ ನಾನು ಎಣಿಸಿರಲಿಲ್ಲ.
ಯಾಕೆ ಗೊತ್ತು? ಕೋಣಕ್ಕೆ ಹುಣ್ಣಾದರೆ ಆಕಳಿಗೆ ಬರ ಎಳೆಯಲಾಗದಲ್ಲ. ಸುಯೋಧನನ ಬಗ್ಗೆ ನಿಮ್ಮವರ ಮನಸ್ಸಿನಲ್ಲಿ ಮೂಡಿರುವ ದ್ವೇಷ, ಈರ್ಷೆ, ಮಾತ್ಸರ್ಯ ಇವುಗಳನ್ನು ಅವನ ದೂತನಾಗಿ ಬಂದಿರುವ ನನ್ನ ಮುಂದೆ ಆಡಿದರೆ ತೋಡಿದರೆ ಫಲವೇನು ಹೇಳು? ಒಂದು ಮಾತು ನಿಮಗೆ ಹೇಳ್ತೇನೆ, ಕುಲ ನಾಲಗೆ ಅರಿಯಿತು. ನಿಮ್ಮ ಮಾತುಗಳಲ್ಲಿರುವ ವೀರ್ಯ, ನಿಮ್ಮ ಮಾತುಗಳಲ್ಲಿರುವ ಶೌರ್ಯ, ನಿಮ್ಮ ಮಾತುಗಳಲ್ಲಿರುವ ವ್ಯಂಗ್ಯ ಪ್ರಯೋಜನಕಾರಿಯಲ್ಲ. ಮಾತು ಕೃತಿಯಾಗಿ ಮೂಡಿದಾಗಲೇ ಮನುಷ್ಯನು ಮಹತ್ವನೆನಿಸಿಕೊಳ್ಳುತ್ತಾನೆ. ಹಾಗಾದರೆ ನೀನಾಗಲಿ ನಿನ್ನವರಾಗಲಿ ಕೇಳಿದ ಮಾತಿನ ವಾಚ್ಯಾರ್ಥ ನನಗೆ ಗ್ರಾಹ್ಯ ಅಲ್ಲ ಅಷ್ಟೇ. ಒಟ್ಟಾರೆ ಎಲ್ಲರೂ ಸುಯೋಧನನ ಕಡೆಯವರ ಕ್ಷೇಮವನ್ನು ವಾಚ್ಯವಾಗಿ ಕೇಳಿದ್ದೀರಿ ನೀವು. ಹಾಗಾದರೆ ವಾಚ್ಯಾರ್ಥ ಅಲ್ಲ, ನಿಮಗೆಲ್ಲರಿಗೂ ವ್ಯಷ್ಟಿಯಾಗಿ ಸುಯೋಧನನ ಬಗ್ಗೆ ಅಂತರಂಗದಲ್ಲಿ ಮೂಡಿರುವ ದ್ವೇಷ, ಈರ್ಷೆಗಳೇ ಅವುಗಳ ವಾಸನೆಯೇ, ಅವುಗಳ ಕಂಪೆ ನಿಮ್ಮ ಮಾತಿನಲ್ಲಿದೆ. ಹಾಗಾಗಿ ಪ್ರಸ್ತುತ ಆ ಬಗ್ಗೆ ಉತ್ತರಿಸುವುದಕ್ಕೆ ನಾನು ಉತ್ತರದಾಯಿ ಅಲ್ಲ. ಇನ್ನೊಬ್ಬ ನಿಮ್ಮಲ್ಲಿ ಒಳಗಿದ್ದು ಹೊರಗುಳಿಯುವ, ಹೊರಗಿದ್ರೂ ಒಳಗೆ ನಡೆಸುವ ವಾಸುದೇವ, ಅವನ ಬಗ್ಗೂ ಅಷ್ಟೇ ಶ್ರದ್ಧೆಯಿಂದ ನಮಸ್ಕಾರ ಕೊಟ್ಟೇನೆ ವಿನಃ ಬುದ್ಧಿಯಿಂದ ಪ್ರತ್ಯುತ್ತರ ನೀಡಲಾರೆ. ಯಾಕೆ? ನನಗದು ಉದ್ಯೋಗ ಅಲ್ಲ. ಈಗ ನಾನು ಇಲ್ಲಿಗೆ ಬಂದಿರುವುದು ಯಾವನನ್ನು ನೀವು ಪ್ರತಿಕಕ್ಷಿ ಅಂತ ಸ್ವೀಕರಿಸಿ ಒಪ್ಪಿದ್ದೀರಿ. ನಿಮ್ಮ ಸುದೀರ್ಘವಾದ ಜೀವಮಾನದಲ್ಲಿ ಇದು ತನಕದ ನಿಮ್ಮ ಆಯುರ್ಮಾನವನ್ನು ಯಾರಾತನ ವಿರೋಧವನ್ನ ಸಾಧಿಸುವುದಕ್ಕಾಗಿ ನೀವು ಸವಿಸಿದ್ದೀರಿ. ಅಂತ ಸುಯೋಧನನಿಂದ ಆಜ್ಞಪ್ತನಾಗಿ ಬಂದಿರುವ ರಾಜದೂತ ನಾನು. ದೂತನಾದವನ ಕಾರ್ಯವ್ಯಾಪ್ತಿ ಎಷ್ಟು ಅಂತ ಅರಿಯದೇ ಇದ್ದ ಅಜ್ಞ ಅಪ್ರಬುದ್ಧ ರಾಜಕಾರಣಿ ನೀನಲ್ಲ. ಈ ಭರವಸೆಯಿಂದ ನಿನಗೆ ಹೇಳ್ತಾ ಇದ್ದೇನೆ. ಸುಯೋಧನ ಆಡಿದ ಮಾತುಗಳನ್ನೇ ಅನುವಾದ ರೂಪವಾಗಿ ನನ್ನ ನಾಲಿಗೆಯಿಂದ ಹೇಳ್ತೇನೆ. ಜೂಜಿನಲ್ಲಿ ನೀವು ಸೋತಿರಬಹುದು, ಸುಯೋಧನ ಗೆದ್ದಿರಬಹುದು. ಆ ಸೋಲಾಗಲಿ ಈ ಗೆಲುವಾಗಲಿ ನಿರ್ಣಾಯಕವಲ್ಲ. ಕ್ಷತ್ರಿಯನಾಗಿ ಹುಟ್ಟಿದವನು ಅವನಿಯನ್ನಾಳುವ ಅಧಿಕಾರವನ್ನು ಆಶಿಸ್ತಾನೆ ಅಂತ ಆದರೆ ಅನುವರದಲ್ಲಿ ವಿರೋಧಿಯನ್ನ ಸೋಲಿಸಿ ತಾನು ಗೆದ್ದು ಆಳಬೇಕಾದದ್ದು ಕ್ಷತ್ರಿಯತ್ವಕ್ಕೆ ಭೂಷಣ, ಕ್ಷತ್ರಿಯನ ಧರ್ಮ. ಹಾಗಾದ್ದರಿಂದ ನೀವಾಸೆ ಪಟ್ಟಿರುವ ರಾಜ್ಯವನ್ನು, ಅಂದರೆ ನಿಮ್ಮ ಅರ್ಧ ರಾಜ್ಯವನ್ನು ಅಲ್ಲ, ಅಧಿಕಾರಕ್ಕೆ ಸಂಬಂಧಪಟ್ಟ ಚಂದ್ರಗೌಡದ ರತ್ನ ಸಿಂಹಾಸನವನ್ನು ಆಯುಧದ ಮನೆಯಲ್ಲಿಟ್ಟಿದ್ದೇನೆ. ಶಕ್ತರಾದರೆ ಪಾಂಡವರು ಪಡೆಯಲಿ, ಅಶಕ್ತರಾದರೆ ಅಂಬೋಣ ಏನು ಅಂತ ತಿಳಿಸಲಿ. ಇದನ್ನು ಹೇಳುವುದಕ್ಕಾಗಿ, ಇದಕ್ಕೆ ಉತ್ತರ ಕೇಳುವುದಕ್ಕಾಗಿ ಬಂದವನು ನಾನು. ಅರಸನಾಗಿ, ಈ ಪಕ್ಷದ ಪ್ರಮುಖನಾಗಿ ಏನು ಹೇಳ್ತೀಯ? ಶಸ್ತ್ರದ ತುದಿಯಲ್ಲಿ ರಾಜ್ಯವನ್ನು ಏರಿಸಿದನೆ. ಹೌದು. ಅನಘ ಕೇಳ್ದಾಗ ಕಾನನವಾಸಿಗಳಿಗೆ, ಅನಘ ಕೇಳ್ದಾಗ ಕಾನನವಾಸಿಗಳಿಗೆ ಕುಂಭಿನಿಯೊಳು ಕಡು ಬಲಾಢ್ಯರಲಿ ಸೆಣಸುವ ಪರಾಕ್ರಮಗಳುಂಟೆ, ಸೆಣಸುವ ಪರಾಕ್ರಮಗಳುಂಟೆ ವನವೇ ಸೌಖ್ಯ ರಣದಿ ಸೋಲಾಪುದರಿಂದ. ಸಂಜಯ, ಧರ್ಮರಾಜ ಅನಘ ಅಂತ ಹೇಳಿಸಿಕೊಳ್ಳುವುದರಲ್ಲಿ ಸಮಾಧಾನ ಪಟ್ಟುಕೊಂಡವನು. ಪಾಪದ ರಾಶಿಯನ್ನು ಹಾಕಿಕೊಳ್ಳಬೇಕು ಎನ್ನುವಂತಹ ದುರುದ್ದೇಶ ನನ್ನಲ್ಲಿಲ್ಲ. ಮಹಾನುಭಾವ, ಕಾಡಿನಲ್ಲೇ ನಾವೆಲ್ಲ ಹುಟ್ಟಿದೆವು. ಆ ಬಳಿಕ ವೃಷಾಶ್ವರೇಮದಂತಹ ಮಹರ್ಷಿಗಳೆಲ್ಲ ನಮ್ಮನ್ನು ಹಸ್ತಿನಾವತಿಗೆ ಕರೆತಂದ್ರು. ಭೀಷ್ಮ ದ್ರೋಣಾದಿಗಳೆಲ್ಲ ಸ್ವಾಗತಿಸಿದ್ರು, ಪ್ರೇಮಾದರದಿಂದ ನಮ್ಮನ್ನು ಕಂಡ್ರು. ಆದ್ರೆ ಏನು ಮಾಡೋಣ, ಹೆಚ್ಚು ಕಾಲ ಒಂದೇ ಮಡಿಕೆ ಅನ್ನ ನಮಗೆ ಪಥ್ಯವಾಗದೆ ಹೋಯಿತು. ಆ ಬಳಿಕ ಬೇಡವಾದಂತಹ ವ್ಯವಹಾರಗಳು ಬಹಳಷ್ಟು ನಡೆದವು. ಕೊನೆಗೆ ದ್ಯೂತವೂ ನಡೆಯಿತು. ಸರ್ವಸ್ವವನ್ನು ನಾವು ಕಳೆದುಕೊಂಡೆವು. ಪ್ರಕೃತ ನಾವು ನಿರ್ಗತಿಕರು. ಧನಬಲವಿಲ್ಲ, ಜನಬಲವಿಲ್ಲ, ಸಂಪತ್ತು ಇಲ್ಲ. ಇದ್ರೆ ಒಂದಿಷ್ಟು ನೈತಿಕವಾದಂತಹ ಶಕ್ತಿ ಮಾತ್ರ. ಈ ನೈತಿಕವಾದಂತಹ ಶಕ್ತಿ ಹಿಂಸಾರೂಪದ ಮಹಾಯುದ್ಧಕ್ಕೆ ಸಹಕಾರಿಯಾದೀತೆ, ನಮಗೆ ಬೆಂಬಲವನ್ನು ಕೊಟ್ಟೀತೆ. ನನಗದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ಯುದ್ಧ ರೂಪದಲ್ಲಿ ಬರಬಹುದಾದಂತಹ ಸಂಪತ್ತು ಬೇಡ ಅಂತ ತಿಳಿಯುವವ ನಾನು. ಸೆಣಸುವಂತಹ ಪರಾಕ್ರಮ ನಮ್ಮಲ್ಲಿ ಯಾರಿಗಿದೆ? ಯಾರಿಗೂ ಇಲ್ಲ. ಅತಿರಥ ಮಹಾರಥರೆಲ್ಲ ಶತ್ರುಪಕ್ಷದಲ್ಲಿದ್ದಾರೆ. ಹಾಗಾದರೆ ನಿರ್ಗತಿಕರಾದಂತಹ ಪಾಂಡವರು ಕೌರವರಲ್ಲಿ ಯುದ್ಧವನ್ನು ಮಾಡಿ ಪುನಃ ಸೋಲನ್ನೇ ಅನುಭವಿಸಿ ಕಾಡು ಪಾಲಾಗುವುದಕ್ಕಿಂತ ನನಗೆ ಹೇಗೂ ಅಭ್ಯಾಸ ಉಂಟು ಕಾಡಿನಲ್ಲೇ ಇದ್ದು. ನನ್ನ ಆರೋಗ್ಯಕ್ಕೂ ಸತ್ಯ ಹೇಳ್ತೇನೆ, ಅದು ಹಿಡಿಸ್ತದೆ. ನಮಗೆ ಯುದ್ಧ ಬೇಡ ಅಂತ ನನ್ನ ಎಣಿಕೆ. ಇದಕ್ಕೆ ನಾನು ಏನೂ ಹೇಳಲಾರೆ. ಯಾಕೆಂದ್ರೆ ಅರಸನಾದ ನಿನ್ನ ಅಭಿಪ್ರಾಯ ಪ್ರಶ್ನಾರೂಪ. ನಳಿನಾಕ್ಷ ನಗುತ್ತಿಂದ
ನಳಿನಾಕ್ಷನಗುದೆಂದ ಇಳೆಬಾಲ ಕೌರವನ ಒಲವ ತೋರದೆ ಪಾಂಡವರಲಿ ಕೊಳುಗುಳಗೆನುದರಿ ಕರೆದನೆ ಲೇಸಾಯ್ತು ತಿಳುನಿ ಇವರೆಂದ ಸರಿಯೋ. ಸಂಜಯ, ವಾಸುದೇವ, ನಿನ್ನ ಮನಸ್ಸು ನೋಯುವಷ್ಟು, ನಿನ್ನ ತಲೆ ತುಂಬುವಷ್ಟು ಈ ಕಡೆಯಿಂದ ಆಕ್ಷೇಪಗಳು ಬಂದಿದ್ದಾವೆ, ಪ್ರಶ್ನೆಗಳು ಬಂದಿದ್ದಾವೆ. ಆದರೆ ನಿನಗೆ ಗೊತ್ತು ಆ ಗುರಿ ನೀನಲ್ಲ ಅಂತ. ಹಾಗಾಗಿ ನಾನು ನೋಯುವ ಸ್ವಭಾವದವನು ಅಲ್ಲ. ಏನಿದ್ರು ಇಷ್ಟೆಲ್ಲ ಕೇಳಬೇಕಾಯ್ತಲ್ಲ ಅಂತ ನೀನು ಯೋಚಿಸ್ತೀಯಾದ್ರೆ ನಿನಗೆ ನಾನು ಒಂದು ಮಾತು ಹೇಳಬೇಕು. ಕೌರವನಿಂದ ಕಷ್ಟಪಟ್ಟಂತಹ ಪಾಂಡವರಿಗೆ, ಕೌರವನ ಅನ್ಯಾಯವನ್ನು ಕಂಡಂತಹ ನಮಗೆ ಅವನ ಕುರಿತು ಸದಿಚ್ಛೆಯಿಂದ ಏನು ಹೇಳುವುದಕ್ಕೂ ಉಳಿದಿಲ್ಲ. ಅವನ ಕ್ಷೇಮವನ್ನು ಕೇಳುವಾಗಲೂ ಅದೇ ವ್ಯಂಗ್ಯದಿಂದ ನಾವು ಕೇಳಬೇಕಾಯಿತು. ಆದರೆ ಈಗ ನಿರ್ಣಾಯಕ ಹಂತಕ್ಕೆ ನಾವು ಬಂದು ನಿಂತ ಹಾಗುಂಟು. ಈತನಂತೂ ವಿರಾಗಿಯಂತೆ ಮಾತಾಡ್ತಾ ಇದ್ದಾನೆ. ನಾನು ನಿನಗೆ ಹೇಳ್ತೇನೆ, ಎಲ್ಲಿಯವರೆಗೆ ನಾನು ಇಲ್ಲಿದ್ದೇನೋ ಅಲ್ಲಿವರೆಗೆ ಏನಾಗಬೇಕೋ ಅದೇ ಆಗ್ತದೆ. ಏನು ಮಾಡಬೇಕೋ ಅದನ್ನು ನಾನು ಮಾಡಿಯೇ ಮಾಡಬೇಕಾಗ್ತದೆ. ಸಂಜಯ, ಈ ಭೂಮಿಯಲ್ಲಿ ನನ್ನದಾದಂತಹ ದಾರಿಯೇ ಸರಿ, ನಾನೇ ಒಬ್ಬ ಶುದ್ಧ ಕ್ಷತ್ರಿಯ, ನನ್ನ ವ್ಯವಹಾರಕ್ಕೆ ಸರಿಯಾದಂತಹ ಧರ್ಮ ಸ್ವರೂಪ ಅಂತ ಕೌರವ ತಿಳಿದಿದ್ರೆ ಆ ಮಾತಿನ ಅರ್ಥ ಎಷ್ಟು ಅಂತ ನಮಗೆ ಗೊತ್ತಿದೆ. ಏನವನ ಕ್ಷತ್ರಿಯತ್ವ, ಏನವನ ಧಾರ್ಮಿಕತೆ, ಅವನ ಜೀವನದಲ್ಲಿ ಎಷ್ಟು ಅದನ್ನು ಅಳವಡಿಸಿಕೊಂಡಿದ್ದಾನೆ, ಇತರರಿಗೆ ಎಷ್ಟು ಆದರ್ಶವಾಗಿದ್ದಾನೆ, ಬಿಡಾ ಮಾತು. ನಾನಿಷ್ಟು ಹೇಳ್ತೇನೆ, ಸತ್ಯ ಅಂತ ಒಂದಿದೆ, ಧರ್ಮ ಅಂತ ಒಂದಿದೆ, ಅದಕ್ಕೆ ಸರಿಯಾಗಿ ನಡೆದವರು ಬದುಕಿದ್ದಾರೆ, ಬಾಳಿದ್ದಾರೆ. ಅದನ್ನು ಬಿಟ್ಟು ಏನೋ ಮಾಡಿಕೊಂಡು ನಾವು ಸತ್ಯಾತ್ಮರು ಅಂತ ಬಾಯಿಂದ ಹೇಳಿಕೊಂಡವರು ಹಾಳಾಗಿ ಹೋಗಿದ್ದಾರೆ. ಧರ್ಮಾತ್ಮರಾದಂಥ ಪಾಂಡವರು ಇದುವರೆಗೆ ಧರ್ಮಕ್ಕೆ ಸರಿಯಾಗಿ ನಡೆದು ವಿಶ್ವದಲ್ಲಿ ಮಾನ್ಯತೆಯನ್ನು ಪಡೆದದ್ದು ಹೌದಾದರೆ, ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿದ್ದು ಹೌದಾದರೆ, ಅದು ದೌರ್ಬಲ್ಯದಿಂದ ಅಲ್ಲ, ಅವರದಂತಹ ಸದ್ಯೋಗ್ಯತೆಯಿಂದ. ಆ ಯೋಗ್ಯತೆ ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ಇದನ್ನು ನೀನು ಕೌರವನಿಗೆ ಹೇಳಬೇಕು. ಪರಾಕ್ರಮಶಾಲಿಗಳಾಗಿ ತಮ್ಮ ಹಕ್ಕಿನ ರಾಜ್ಯವನ್ನು ಮತ್ತೆ ಪಡೆದು ಅವರು ಸುಖವಾಗಿ ರಾಜ್ಯಭಾರ ಮಾಡ್ತಾರೆ, ನಾ ಮಾಡಿಸ್ತೇನೆ, ನಾನು ಹೇಳಿದ ಮಾತು ಅಂತ ಇದನ್ನು ಪ್ರತ್ಯೇಕ ಅವನಿಗೆ ಹೇಳು. ಒಳ್ಳೆ ಮರುದ ಸಂಭವ ಗದಯ ನಾಡಿದುದಲಂದಗನ ಮರುದ ಸಂಭವ ಗದಯ ನಾಡಿಸುದ ಅಂದಗನ ಪುರದಿ ಧಾನ್ಯಗಳನ್ನು ನೋಡಿ ತರುಣಿತನಯರಿಗೆ ಕರಳವನಿತ್ತು ನಿಮ್ಮವರ ದುರಕ್ಕೆ ಬರ ಹೇಳೆಂದ ನಗುದ. ಸಂಜಯ, ಪ್ರಕಾದರ ಅಣ್ಣನಾಗಿರುವ ಧರ್ಮಜನ ಮಾತನ್ನು ಕೇಳಿದೆ, ಶ್ರೀಕೃಷ್ಣನ ಮಾತನ್ನು ಕೇಳಿದೆ. ಹೌದು, ಶರದ ಮನೆಯಲ್ಲಿ ರಾಜ್ಯವನ್ನಿಟ್ಟು ಸಂಗ್ರಾಮಕ್ಕೆ ಸುಯೋಧನನು ಸಿದ್ಧನಾಗಿದ್ದಾನೆ. ನನ್ನ ಕೈಯಲ್ಲಿರುವ ಗದೆ ಇದು ಭೂಷಣಕ್ಕಲ್ಲ, ಇದನ್ನು ತಿರುಗಿಸುವುದನ್ನು ಚೆನ್ನಾಗಿ ಬಲ್ಲೆ. ಕೌರವನು ಯುದ್ಧಾಸಕ್ತನಾಗಿ ಬರುವಾಗ ಅವನ ಹೆಂಡತಿ ಮಕ್ಕಳಿಗೆ ವಿಷವನ್ನಿತ್ತು ಆಮೇಲೆ ಸಮರ ಸಿದ್ಧತೆಯನ್ನು ಮಾಡಿಕೊಂಡು ಬರಲಿ. ಯಮನಲ್ಲಿ ಅವನಿಗೆ ಇರುವುದಕ್ಕೆ ಸ್ಥಾನ ಇದೆಯೇ ಇಲ್ಲವೇ ಎಂಬುದನ್ನು ತಿಳಿದುಕೊಂಡು ಬರಲಿ, ಹೇಳು. ಆಗಲಿ. ಇಂದ್ರಸುತನೆಂದ ಜೂಜಿನ ಸಭೆಯೊಳ ಇಂದ್ರಸುತನೆಂದ ಜೂಜಿನ ಸಭೆಯೊಳ್ಳಾಡಿದ ಒಂದ ಮರೆಯದ ಸೆರಕಿಲದನು ಚಂದದಲ್ಲಿ ಗಂಟಿಕ್ಕಿಕೊಂಡು ತೀರ್ಚಲಿ ರಣದು ಅಂದು ಬೇಳಿದ ಭಾಷೆಗಳನ್ನು ಸಂಜಯ, ಅರ್ಜುನ, ದುರ್ಯೋಧನನು ಕಪಟ ದ್ಯೂತವನ್ನು ಹಮ್ಮಿಕೊಂಡಿರಬಹುದು. ಆದರೆ ದ್ಯೂತದ ಆ ಸಂದರ್ಭದಲ್ಲಿ ನಾವಾಡಿದ ಮಾತು ಕಪಟವಲ್ಲ, ಅಸ್ಥಿರವಲ್ಲ, ಅಸ್ಖಲಿತವಾಗಿ ಸ್ಥಿರವಾದ ಮಾತು. ಪಾಂಡವರ ಮೇಲೆ ಅಲ್ಲಸಲ್ಲದ ಕೆಲಸಗಳನ್ನು ಮಾಡುವುದಕ್ಕೆ ಪ್ರಚೋದನೆಯನ್ನಿತ್ತ ಕರ್ಣ ಮತ್ತು ಇತರರನ್ನು ನಾಶ ಮಾಡ್ತೇವೆ ಅಂತ ನಾವು ಮಾಡಿದ ಮಾತು ಉಂಟಲ್ಲ, ಅದು ನೆರವೇರಿಯೇ ತೀರ್ತದೆ. ಎಚ್ಚೆತ್ತುಕೊಳ್ಳಲಿ, ಹೇಳು. ಆದಿ ಸ್ವಾಮಿ ಸಂಜಯರೇ, ತರುಣಿ ದ್ರೌಪದಿ ಬೇಳ್ದಳಂದು ಬಿಡಿಸಿದ ಮುಡಿಯ ತರುಣಿ ದ್ರೌಪದಿ ಬೇಳ್ದಳಂದು ಬಿಡಿಸಿದ ಮುಡಿಯ ಮರಳಿ ಬಂಧಿಸಲಿಲ್ಲವೆನ್ನುದ ಮರುಗುತಿಹಾಳಿನ್ನು ಕಟ್ಟಿಸುವಂತೆ ಬೇಳ್ದಳೆಂದರು ದುಶ್ಯಾಸನನೋಳು. ಸ್ವಾಮಿ
ಅದೇನು? ಬಿಚ್ಚಿದ ಕೇಶರಾಶಿ ಕಾಣಿಸ್ತದಲ್ಲ ನಿಮ್ಗೆ. ಇಂದು ನಿನ್ನೆ ಬಿಡಿಸಿದ್ದಲ್ಲ ಇದು. 10-13 ವರ್ಷಗಳ ಹಿಂದೆಯೇ ಬಿಡಿಸಿದ ಕೇಶರಾಶಿ. ಇದನ್ನು ಕಟ್ಟುವುದಕ್ಕೆ ಕಾಲವೇ ನನಗೆ ಕೂಡಿ ಬರಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ತಮಗೆಲ್ಲ ತಿಳಿದಿರಲೇಬೇಕು. ತುಂಬಿದ ಸಭೆಯ ಮುಂದೆ ನನ್ನನ್ನು ಎಳೆತಂದು ಅವಮಾನಿಸಬೇಕು ಅಂತ ಪ್ರಯತ್ನಿಸಿದವ ದುಶ್ಯಾಸನ. ಆ ಕೇಶರಾಶಿಯನ್ನು ಕಟ್ಟುವುದಕ್ಕೆ ಹೇಗೆ ಎನ್ನುವ ಬಗ್ಗೆ ಶಪಥವೂ ನಡೆದಿದೆ ನಮ್ಮವರಿಂದ. ಆದ್ದರಿಂದ ಈ ಬಗ್ಗೆ ದುಶ್ಯಾಸನಿಗೊಮ್ಮೆ ತಾವು ಎಚ್ಚರಿಸಬೇಕು. ಬಿಚ್ಚಿದ ತಲೆಗೂದಲನ್ನು ಇನ್ನೂ ದ್ರೌಪದಿ ಕಟ್ಟಿಲ್ಲ. ಕಟ್ಟುವ ಕಾಲ ಎಂದು ಬಂದೀತೋ ಅಂತ ಕಣ್ಣೀರು ಮಿಡಿಯುತ್ತಾ ಇದ್ದಾಳೆ. ಆದ್ರಿಂದ ನಿನ್ನ ಸಹಕಾರ ಅವಶ್ಯವಂತೆ ಅಂತ ಹೇಳ್ಬೇಕು ತಾವು. ಸಂಜಯರೇ, ವೈರಾಟ ಪಾಂಚಾಲ ಮಾತ್ರೇಯ ರಾಗ ವೈರಾಟ ವೈರಾಟ ಪಾಂಚಾಲ ಮಾತ್ರೇಯ ರಾಗ ಕಥೆಯೇರಿ ಗುರುಬಲವರ ಸೇರಿದ ಸಂಜಯರೇ, ಕ್ಷತ್ರಿಯ ಧರ್ಮದಂತೆ ಹೋರಾಟದ ಮೂಲಕ ಭೂಮಿಯನ್ನು ಪಡೆದುಕೊಳ್ಳಬೇಕು. ಇದು ಕೌರವನ ಪಂಥಾಹ್ವಾನ. ಇದನ್ನು ಯಾರ ಮುಂದೆ ಇಟ್ಟಿದ್ದಾನೋ ಅಂತಹ ಪಾಂಡವ ಸೋದರರು ಮಾತ್ರವಲ್ಲ, ಅವನನ್ನು ಬೆಂಬಲಿಸುವ ಪ್ರಬಲವಾದ ಪ್ರಭುಶಕ್ತಿಗಳೆಲ್ಲ ಅಂಗೀಕರಿಸಿದೆ ಅಂತ ಅವನಿಗೆ ಹೇಳಬೇಕು. ವಿರಾಟ, ಪಾಂಚಾಲರೇ ಮೊದಲಾದ, ಸೃಂಜಯರೇ ಮೊದಲಾದ ಮಿತ್ರವರ್ಗದವರು ಪಾಂಡವರ ಜೀವಕ್ಕೆ ಜೀವ ಕೊಟ್ಟು ಹೋರಾಡುವುದಕ್ಕೆ, ಧರ್ಮರಾಜನಿಗೆ ಈ ಭೂಮಿಯನ್ನು ಸ್ಥಿರವನ್ನಾಗಿಸುವುದಕ್ಕೆ, ಮತ್ತೊಮ್ಮೆ ಕೌರವನ ದುರಾಡಳಿತ ಈ ಪ್ರಪಂಚಕ್ಕೆ ಬಾರದ ಹಾಗೆ ಎಚ್ಚರದಿಂದ ಕಾಯುವುದಕ್ಕೆ, ಅದಕ್ಕಾಗಿ ಪ್ರಾಣವನ್ನು ಪಣವಿಟ್ಟು ಹೋರಾಡುವುದಕ್ಕೆ ಸಿದ್ಧರಾಗಿ ಅವನ ಮಿತ್ರಬಲ ಸಂಪೂರ್ಣವಾಗಿ ಅವನ ಬೆಂಬಲಕ್ಕುಂಟು ಎನ್ನುವುದನ್ನು ಎಚ್ಚರಿತುಕೊಳ್ಳುವಂತೆ ಕೌರವನಿಗೆ ಹೇಳಿ. ಧರ್ಮರಾಜ, ಸಂಜಯ, ಏನಯ್ಯ ಗದ್ದಲ ಗಲಾಟೆ ಆಯ್ತೇ ವಿನಃ ನಿರ್ದಿಷ್ಟವಾದ ಒಂದು ಉತ್ತರ ನಮಗೆ ಸಿಕ್ಲಿಲ್ಲಲ್ಲ. ಕೆಡಿಸದಿರಿ ಕಾರ್ಯವನು ಕೆಡಿಸದಿರಿ ಕಾರ್ಯವನು ರೋಷವ ಬಿಡಿರಿ ಗುಣಮುಂದೀರ್ಬುದೆನುದ ಕಡು ವಿರೋಧವ ನಿಲ್ಲಿಸಿ ಸಂಜಯ ಗೆಂದ ನಾಳಿನಲಿ ಖಡುಗವಾಗಲಿ ಖಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀ ರಮಣನೈದ ಕೊಡವಿ ಬಗೆ ಬೇಳೆನಲು ನಡೆದ ಮುರಾರಿಗಬಿ ನಮಿಸಿ ನನ್ನ ಸಹೋದರರು ವಿರಾಟ ಪಾಂಚಾಲರು, ಛೇ ಯಾಕಿಷ್ಟು ಸಿಟ್ಟುಗೊಳ್ತೀರಿ? ಶಾಂತಿ ಪ್ರಿಯರಾಗಿಯೇ ಬಾಳಿ ಬದುಕುವವರು ನಾವೆಲ್ಲ. ಯಾಕೆ ಸಿಟ್ಟಿನ ಕೈಗೆ ಬುದ್ಧಿ ಕೊಡ್ತಾ ಇದ್ದೀರಿ? ನಮ್ಮ ಹೃದಯ ಎನ್ನುವಂತಹ ವೃಕ್ಷದಲ್ಲಿ ಅರಳಿದ ವಿಕಾರ ಪುಷ್ಪವಂತೆ ಆ ಸಿಟ್ಟು, ಅದನ್ನು ಸಾಧ್ಯವಾದಷ್ಟು ದೂರೀಕರಿಸಬೇಕು. ನಾವು ಉರಿದು ಬಿದ್ದೆವು ಅಂತಾದ್ರೆ ಸಂಜೆಯ ಅಪಾರ್ಥ ಕಟ್ಟಿಕೊಳ್ಳುವುದಕ್ಕೂ ಸಾಧ್ಯತೆ ಉಂಟು. ಈಗಿಂದೀಗಲೇ ಕೌರವನ ಪಂಥಾಹ್ವಾನವನ್ನು ಎದುರಿಸಿ ನಾವು ಸೈನ್ಯವನ್ನು ನಡೆಸಿ ಅವನನ್ನು ಮರ್ದಿಸಿದರೆ ಹೇಗೆ? ಸರಿ, ನಿಮ್ಮ ಈ ಅಭಿಪ್ರಾಯವನ್ನು ನಾನು ಒಪ್ಪಿಕೊಳ್ಳುವವನೇ. ಆದರೆ ಒಂದು ಸಭೆ, ಒಂದು ಕ್ರಮ ಅಂತ ಇದ್ದ ಮೇಲೆ ನ್ಯಾಯೋಚಿತವಾದಂತಹ ರೀತಿಯಲ್ಲಿ ಅದನ್ನು ನಾವು ಮುನ್ನಡೆಸಬೇಕೇ ಹೊರತು ಎಲ್ಲರೂ ಉದ್ರೇಕ ಪರಿಸ್ಥಿತಿಯನ್ನೇ ನಿರ್ಮಿಸಿದ್ರಿ ಅಂತಾದರೆ ಬಂದ ಸಂಜೆ ಏನು ತಿಳ್ಕೊಂಡಾನು ಅಂತ ಒಂದಿಷ್ಟು ನೀವು ಗಮನ ಹರಿಸಬೇಕೋ ಬೇಡವೋ. ಕಾರ್ಯವನ್ನು ಕೆಡಿಸಬಾರದು, ರೋಷವನ್ನು ಬಿಡಬೇಕು ಅಂತ ನಿಮ್ಮಲ್ಲಿ ಅಂಗಲಾಚಿ ಬೇಡಿಕೊಳ್ತೇನೆ. ನಿಮ್ಮ ಅಭಿಪ್ರಾಯಗಳಿಗೆ ನಾನು ವಿರೋಧಿಯಾಗಿದ್ದೇನೆ ಅಂತ ತಿಳಿಯಬೇಡಿ. ನೀವೆಲ್ಲ ಅಂದ ಹಾಗೆ. ಆದರೂ ಸಾಧ್ಯವಾದಷ್ಟು ನ್ಯಾಯದ ಕ್ರಮದಲ್ಲೇ ಮುನ್ನಡೆಯುವುದಕ್ಕೆ ನಾವೆಲ್ಲ ಪ್ರಯತ್ನ ಪಡೋಣ. ಸಂಜಯ, ಧರ್ಮರಾಜ, ಹೃದಯದ ಅಳಲನ್ನು ತೋಡಿಕೊಳ್ಳುವಲ್ಲಿ ಒಂದಿಷ್ಟು ವ್ಯಂಗ್ಯ, ಒಂದಿಷ್ಟು ಕ್ರೋಧ, ಒಂದಿಷ್ಟು ಈರ್ಷ್ಯೆ, ಮತ್ಸರ ಇವೆಲ್ಲ ಪ್ರಕಟ ಆದ ಹಾಗೆ ನೀನು ಕಾಣಬಹುದು. ಆದರೆ ನಿನ್ನ ಮೇಲೆ ನನ್ನ ಸಹೋದರರು ಉಳಿದವರೆಲ್ಲ ಹರಿಹಾಯ್ದು ಬಿದ್ದಿದ್ದಾರೆ ಅಂತ ನೀನು ಭಾವಿಸಬಾರದು. ವ್ಯಾಧ ಹುಲ್ಲೆಯನ್ನು ಪೀಡಿಸುವಂತೆ ಇವರೆಲ್ಲ ಪೀಡಿಸುವುದಕ್ಕೆ ಮುಂದಾಗಿದ್ದಾರೆ ಅಂತ ನೀನು ಅಪಾರ್ಥ ಮಾಡಿಕೊಳ್ಬಾರ್ದಯ್ಯ. ಇದೆಲ್ಲ ಸ್ವಾಭಾವಿಕ. ನನ್ನ ಮುಖ ನೋಡಿ ಇದನ್ನೆಲ್ಲ ನೀನು ಮರೀಬೇಕು. ಆಗ್ಲೇ ಮುಂದೇನು ಅಂತ ಮಹಾನುಭಾವ ಯುದ್ಧ ಮೂಲಕವಲ್ಲದೆ ರಾಜ್ಯವನ್ನು ಕೊಡುವುದಿಲ್ಲ ಅಂತ ಹೇಳಿ ಕಳಿಸಿದ್ದಾನಲ್ಲ. ನಿರ್ಣಯ. ಅಯ್ಯೋ, ಏನ್ ಅನ್ಬೇಕು? ಯುದ್ಧ ಬೇಡ ಬೇಡ ಅಂತ ಅನ್ನುವ ನಾನು
ಸಂಗರವ ಬಯಸುವ ನೃಪನ ಧರಣಿ ನುಂಗೋಳು ಅಂತ ತಿಳಿದವ ನಾನು. ಯಾವನು ಯುದ್ಧ ಪ್ರಿಯನಾಗುತ್ತಾನೋ ಅವನನ್ನು ಈ ಭೂಮಿಯೇ ನುಂಗುತ್ತಾಳಂತೆ. ಅಂಥ ಯುದ್ಧ ನನಗೆ ಬೇಡವಾಗಿತ್ತು. ಇದು ನನ್ನ ಅಂಬೋಣ. ಆದರೆ ಏನು ಮಾಡೋಣ, ಪರಿಸ್ಥಿತಿ ನಾನು ಹೇಳಿದಂತಿಲ್ಲ, ಕೈ ಮೀರಿದೆ. ರಾಜ್ಯವನ್ನು ಯುದ್ಧದ ಮೂಲಕವೇ ಕೊಂಡುಕೊಳ್ಳಿ ಪಾಂಡವರು ಅಂತ ಹೇಳಿ ಕಳಿಸಿದ್ದಾನಲ್ಲ, ಈ ಬಗ್ಗೆ ನಮ್ಮಲ್ಲೇ ನಾವು ಒಂದು ಒಮ್ಮತಕ್ಕೆ ಬರಬೇಕಾಗಿದೆ. ಒಂದಿಷ್ಟು ಕಾಲಾವಕಾಶ ಅಂತ ಬೇಕು. ಶ್ರೀಕೃಷ್ಣನ ಮುಂದೆ ಈ ಅಭಿಪ್ರಾಯವನ್ನು ಇರಿಸಿ ಅವನ ಸಲಹೆ ಸೂಚನೆಗಳನ್ನು ಎಲ್ಲ ಕೇಳಿ ಆ ಬಳಿಕ ಕಾರ್ಯಪ್ರವರ್ತನ ಆಗಬೇಕು ಅಂತ ನನ್ನ ಹಿರಿದಾಸೆ. ಆದ್ದರಿಂದ ಯುದ್ಧವಾಗಲಿ ಸಂಧಿಯೇ ಆಗಲಿ ನಾಳಿನ ದಿನ ಈ ಪ್ರಪಂಚವನ್ನೇ ಒಂದು ಮಾಡಬಲ್ಲಂತಹ ಭಗವಂತನಲ್ಲಿ ನಾನು ಹೇಳಿ ಕಳಿಸುವುದಕ್ಕಿದ್ದೇನೆ. ಅಷ್ಟರವರೆಗೆ ಸಾವರಿಸಬೇಕು ಅಂತ ನಿನ್ನಲ್ಲಿ ಕೇಳಿಕೊಳ್ತೇನೆ. ಒಳ್ಳೆ ವಾಸುದೇವ, ಸಂಜಯ, ಪ್ರತ್ಯೇಕ ನಾನು ನೀನು ಭೇಟಿ ಆದದ್ದಿದ್ರೆ ಏನೋ ಹೇಳಬೇಕಿತ್ತು, ಹೇಳಬಹುದಿತ್ತು. ಆದ್ರೆ ಇದು ಸ್ಥಳವೂ ಅಲ್ಲ, ಕಾಲವೂ ಅಲ್ಲ. ಸರಿ, ಆದ್ರೆ ಒಂದು ಸತ್ಯ ನನ್ನ ಅನುಭವ ಸ್ವಾಮಿ. ಏನು ಹೇಳು? ನಮ್ಮ ನಾಯಕನಾದ ಸುಯೋಧನನೊಬ್ಬನೇ ಯುದ್ಧವನ್ನು ಆಶಿಸಿದವನು, ಆಶಿಸುವವನು, ಮಿಕ್ಕುಳಿದವರು ನಿರೋಧಿಸುವವರು. ಇಲ್ಲಿ ಹಾಗಲ್ಲ. ಧರ್ಮರಾಜನ ಒಬ್ಬ ಯುದ್ಧವನ್ನು ವಿರೋಧಿಸುವವ, ಮಿಕ್ಕುಳಿದವರೆಲ್ಲವರು ಆಶಿಸುವವರು. ಖಂಡಿತ ಹೌದು. ಏನು ಅವನ ಮಾತನ್ನು ಉತ್ತರ ಅಂತ ಒಪ್ಪಿ ಇದನ್ನು ನಮ್ಮ ಒಡೆಯನಿಗೆ ಹೇಳುವುದಕ್ಕಾಗಿ ನಾನು ಹೊರಡುವ ಮೊದಲು ಒಮ್ಮೆ ನಿನ್ನ 2 ಕಾಲು ಮುಟ್ಟಿ ನಮಸ್ಕರಿಸಲೇ? ನಿನ್ನ ಭಾವನೆ ಹಾಗಿದ್ರೆ ಅದಕ್ಕೆ ನಮ್ಮ ವಿರೋಧ ಏನೂ ಇಲ್ಲ. ಹೋಗಿ ಬಾ, ನಾಳೆ ಕಾಣೋಣ. ಒಳ್ಳೆ ಲಾಲಿಸು ಕುರು ಭೂಪಾಲಕ ಚಿತ್ತವಿಟ್ಟು, ಲಾಲಿಸು ಕುರು ಭೂಪಾಲಕ ಚಿತ್ತವಿಟ್ಟು, ಶೀಲ ಧರ್ಮ ಜನ ವಾರ್ತೆಯ ಕಿವಿಗೊಟ್ಟ, ಶಿವ ಶಿವ ಯಮಜನೋಲಗದ ಸಿರಿಯನ್ನು, ಶಿವ ಶಿವ ಯಮಜನೋಲಗದ ಸಿರಿಯನ್ನು ವಿವರಿಸಲರಿದು ಫಣೀಶ್ವರಗಿನ್ನೋ. ಲಾಲಿತು ಗುರು ಭೂಪಾಲ ಗಚಿತ್ತವಿಟ್ಟ. ಮಹಾರಾಜ, ಸುದ್ದಿ ಸಿಕ್ಕಿತ್ತು ನಿನ್ನೆ ಕತ್ತಲೆಗೆ. ಉಪಪ್ಲಾವ್ಯಕ್ಕೆ ಹೋದಂತಹ ನೀನು ಮರಳಿ ಬಂದಿದ್ದಿ ಅಂತ. ಆದರೆ ಏಕಾಂತದಲ್ಲಿ ಅಲ್ಲಿಯ ಸಂದೇಶ ಏನು ಅಂತ ಕೇಳೋದು ನನ್ನ ಸ್ವಭಾವಕ್ಕೆ ಒಪ್ಪಿದ್ದಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಏನಿದ್ರೂ ಬಹಿರಂಗ, ಸಾರ್ವಜನಿಕರ ಸಮಕ್ಷಮ. ಅದಕ್ಕಾಗಿಯೇ ಸೂರ್ಯೋದಯಕ್ಕೆ ಸರಿಯಾಗಿ ಆ ಕಡೆ ಸೂರ್ಯೋದಯ, ಈ ಕಡೆ ಇದೋ ಚಂದ್ರವಂಶದ ಚಂದ್ರೋದಯ, ಸಿಂಹಾಸನವನ್ನೇರಿ ಕುಳಿತಿದ್ದೇನೆ. ಬರಬೇಕಾದವರೆಲ್ಲ ಬಂದಿದ್ದಾರೆ. ಕೇವಲ ನನ್ನನ್ನು ಒಬ್ಬನನ್ನು ಉದ್ದೇಶಿಸಿ ಅಲ್ಲ, ಸಭೆಯನ್ನು ಉದ್ದೇಶಿಸಿ ಸವಿಸ್ತಾರವಾದಂತಹ ವರದಿಯನ್ನು ನೀನು ಒಪ್ಪಿಸಬೇಕು. ಇಡೀ ದೇಹದ ಪೋಷಣೆಗೆ ಅವಶ್ಯವಾದ ಆಹಾರವನ್ನಾದರೂ ಬಾಹ್ಯ ಮುಖೇನ ತಾನೇ ಕಳುಹಿಸಬೇಕು. ಓಹೋ, ಸಭೆ ಸರ್ವರು ತಿಳಿಯುವಂತೆ ವಿಷಯವನ್ನು ಹೇಳುವುದಿದ್ರು ಉದ್ದೇಶಿಸುವುದು ನಾನು ನಿಮ್ಮನ್ನೇ. ಒಪ್ಪಿಸುವುದು ಸಭಾಪತಿಗೆ ವರದಿ. ಕುರುಭೂವರ, ಹ, ಈ ಕುರುವಂಶದಲ್ಲಿ ಈ ಹಿಂದೆ ಎಷ್ಟೇ ಜನ ರಾಜ ಮಹಾರಾಜರು ಆಳಿ ಅಳೆದದ್ದಿರಲಿ, ರಾಜನೀತಿಜ್ಞನಾಗಿ ವ್ಯವಹಾರ ಚಾತುರ್ಯವುಳ್ಳವನಾಗಿ ಕುರುವಂಶಕ್ಕೆ ಭೂಷಣಪ್ರಾಯನಾದ ಮಹಾರಾಜನಾದ ನೀನು ಈಗ ಇನ್ನು ಮುಂದೆ ನಾನು ಹೇಳುವ ವಿಷಯಗಳನ್ನೆಲ್ಲ ಚಿತ್ತಗೊಟ್ಟು ಸಾವಧಾನವಾಗಿ ಆಲಿಸಬೇಕು. ಓಹೋ, ಯಾಕೆಂದ್ರೆ ನನ್ನನ್ನು ದೌತ್ಯಕ್ಕಾಗಿ ನಿಯಮಿಸಿ ಅಲ್ಲಿಗೆ ಕಳುಹಿಸಿದ್ದು ಸನ್ನಿಧಾನದಿಂದ. ಹೌದು. ಒಬ್ಬ ದೂತನಾದವನು ತನ್ನ ವ್ಯವಹಾರವನ್ನು ಎಷ್ಟು ಕ್ರಮಪ್ರಾಪ್ತವಾಗಿ ನಡೆಸಬೇಕು ಎನ್ನುವುದನ್ನು ಅರಿತು ಅದಕ್ಕನುಗುಣವಾಗಿ ನಾನು ನಡೆದ ನುಡಿದ ತತ್ಫಲವಾಗಿ ಪರಿಣಾಮವಾಗಿ ನಾನು ಪಡೆದ ಅನುಭವವನ್ನೆಲ್ಲ ವಿವರವಾಗಿ ಹೇಳ್ತೇನೆ. ಹೇಳಬೇಕು. ಪಾಂಡವರ ಐವರಾದರು ಹಿರಿಯವನಾದ ಧರ್ಮರಾಜ ಅವನ ಶೀಲ ಸ್ವಭಾವಗಳ ಬಗ್ಗೆ, ಗುಣ ನಡತೆಗಳ ಬಗ್ಗೆ ತಮ್ಮಲ್ಲೂ 2 ಮಾತು ಇರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಏನು ಬದಲಾವಣೆ ಆಗಲಿಲ್ಲ, ಮೊದಲಿದ್ದ ಹಾಗೆ ಇದ್ದಾನೆ ಅಂತಾಯ್ತು. ವ್ಯಕ್ತಿತ್ವ ಬದಲಾಗಲಿಲ್ಲ. ಆದರೆ ಈ ದಿನ ನಾನು ಆಡಲಿಕ್ಕೆ ಸಂಬಂಧಪಟ್ಟ ವಿಷಯಗಳಿಗೆ ಅನುಕೂಲವಾಗಿ ಸಭಾಪ್ರವೇಶ ಮಾಡಿದಾಗ ಅಲ್ಲಿ ನೋಡಿದ ಧರ್ಮರಾಜನ ವ್ಯಕ್ತಿ ಚಿತ್ರ, ಅವನನ್ನ ಸುತ್ತುವರೆದು ಸೇರಿದ ಸಾಮಂತ ರಾಜರು ಮಹಾರಾಜರುಗಳು
ಅವನನ್ನೇ ಓಲೈಸಿ ಅವನ ಆಸೆಯನ್ನು ಆಜ್ಞೆ ಅಂತ ಆಧರಿಸಿ ನಡೆಯುವುದಕ್ಕಾಗಿ ದುಡಿಯುವುದಕ್ಕಾಗಿ ಸಿದ್ಧರಾದ ಸೈನ್ಯ ಮಾತ್ರವಲ್ಲ, ಕಟ್ಟಿದ ಆಲಯಕ್ಕೆ ಕಲಶವಿಟ್ಟಂತೆ ಆ ಸಭೆಯಲ್ಲಿ ಸರ್ವರ ಮನ ಬುದ್ಧಿಗಳನ್ನು ತನ್ನತ್ತ ಸೆಳೆಯುವ ಅದ್ವಿತೀಯ ಅನುಪಮ ಕಾಯಸೌಷ್ಠವದಿಂದ ಕೂಡಿರುವ ಶ್ರೀಕೃಷ್ಣ, ಅವನ ಕಾರುಣ್ಯದ ಪ್ರಭಾವವೋ ಎಂಬಂತೆ 12 ವರ್ಷ ಅರಣ್ಯ, 1 ವರ್ಷದ ಅಜ್ಞಾತ, ಇವುಗಳನ್ನ ಮುಗಿಸಿ ಓಲಗಸ್ತನಾದ ಧರ್ಮರಾಜನ ಸಭೆಯ ವೈಭವವನ್ನ, ವಿಲಾಸ ವಿಭ್ರಮಗಳನ್ನ ಕಂಡಾಗ ದಂಗು ಬಡಿದೆ. ನೀನು ಸಂದೇಹವೇನು? ಆ ವೈಭವಕ್ಕೆ, ಬಂಗಾರಕ್ಕೆ, ರತ್ನಕ್ಕೆ ನನ್ನ ಮನಸೂರೇ ಹೋದದ್ದಲ್ಲ. 13 ವರ್ಷಗಳ ಕಷ್ಟದ ಕಾವಳದಲ್ಲಿ ಕಾಲ ಕಳೆದು ಪುನಃ ಪ್ರಕಟವಾಗಿರುವ ಪಾಂಡವರು ಇಷ್ಟರ ಮಟ್ಟಿಗೆ ಜನ ಧನ ಸೌಲಭ್ಯಗಳನ್ನ ಸಂಗ್ರಹಿಸಿದ್ದಾರು ಎಂಬ ನಿರೀಕ್ಷೆ ನನ್ನಲ್ಲಿರಲಿಲ್ಲ. ಏನು ಹೊಸ ಸಂಗ್ರಹ? ಅಷ್ಟರ ಮಟ್ಟಿಗೆ ಅವರು ಸಂಪನ್ನರಾಗಿದ್ದಾರೆ. ನಾವು ಕೇಳಿದಂತೆ ವರದಕ್ಷಿಣೆಯಾಗಿ ಬಂದದೆ ಅಂತ ಸುದ್ದಿ ಉಂಟು. ಉಪಪ್ಲವಿ. ಇಷ್ಟೇ ಹೌದಾಗಿದ್ರೆ ಓಲಗದ ಸಿರಿ ಏನಿದ್ದೀತು? ಅಷ್ಟು ಮಾತ್ರವಲ್ಲ ಪ್ರಭು, ಈಗ ಇಲ್ಲಿ ಮುಖ್ಯ ವಿಷಯ, ಧರ್ಮರಾಯ ಮೊದಲಿನಂತೆಯೇ ಇದ್ದಾನೆ. ವ್ಯಕ್ತಿಶಃ ಏನೂ ಬದಲಾವಣೆ ಆಗಲಿಲ್ಲವೇ? ಅವನ ನಡೆ ನುಡಿಗಳಲ್ಲಿ ಬದಲಾವಣೆ ಏನನ್ನೂ ಕಾಣಿ. ಅದು ಅವನ ವ್ಯಕ್ತಿನಿಷ್ಠವಾದದ್ದಾಯಿತು. ಇಲ್ಲಿಗೆ ನಾನು ಸಂಧ್ಯಾಕಾಲದಲ್ಲಿ ಬಂದಂತೆ ಅಲ್ಲಿಗೂ ನಾನು ಹೋಗಿ ಸೇರುವಾಗ ಸಂಧ್ಯಾಕಾಲವಾಗಿತ್ತಲ್ಲ. ಅವಸರವಾಗಿ ನನ್ನನ್ನ ವಿಶ್ರಾಂತಿಗೆ ಕಳುಹಿದ. ಮಾರನೇ ದಿನ ಸೂರ್ಯೋದಯಕ್ಕೆ ಸರಿಯಾಗಿ ಸಭೆಗೆ ನಮ್ಮನ್ನ ಕರೆಸಿದ. ಆಮೇಲೆ ಅದು ಮುಖ್ಯ ವಿಷಯ. ನಿಮ್ಮ ಸರುವಾರ ಕುಶಲವ ಕೇಳ್ದ ನೃಪನು, ನಿಮ್ಮ ಸರ್ವರ ಕುಶಲವ ಕೇಳ್ದ ನೃಪನು, ನಮ್ಮಯ ಬರವೇನು ಎನಲು ನೀನೆಂದುದನು. ಧರ್ಮಜಾಗು ಸುರಾಲು ವನವಾಸಿಗಳಿಗೆ ಮರ್ಮವೇದಕ್ಕೆ ಭೂಪರೊಳಗೆಂದ ಕಡೆಗೆ ಲಾಲಿಸು ಗುರು ಭೂಪಾಲಕ ಚಿತ್ತವಿಟ್ಟು. ಮಹಾರಾಜ, ಸೂರ್ಯೋದಯದ ಸಭೆಯಲ್ಲಿ ಸಭ್ಯ ನಿಯಮಗನುಗುಣವಾಗಿ ನಮ್ಮನ್ನ ಸ್ವಾಗತಿಸಿ ಕುಳ್ಳಿರಿಸಿ ಬಂದ ಕಾರ್ಯವೇನು, ವಿಶೇಷವೇನು ಅಂತ ಕೇಳುವ ಮೊದಲು ಪ್ರಾಂಜಲವಾಗಿ ಪ್ರಾಮಾಣಿಕವಾಗಿ ಹಸ್ತಿನಾವತಿಯಲ್ಲಿ ತನ್ನವರಾದ ನಿಮ್ಮೆಲ್ಲರ ಕ್ಷೇಮ ಸಮಾಚಾರದ ಬಗ್ಗೆ ಪ್ರಶ್ನಿಸಿದ. ಯೋಗಕ್ಷೇಮ ಮಾತ್ರವಲ್ಲ, ಅವನ ಈ ಹಸ್ತಿನಾವತಿಯ ವಾಸ್ತವ್ಯದ ಕಾಲದಲ್ಲಿ ಅರಮನೆಯಲ್ಲಿರುವ ಅಧಿಕಾರಿಗಳೋ ಆಳುಗಳೋ ಅವರನ್ನು ನೆನಪಿಸಿ ಅವರ ಬಗ್ಗೆ ವಿಚಾರಿಸಿದ. ನಾನು ಕೇಳಿದೆ ಅಂತ ಅವರಿಗೂ ಹೇಳಬೇಕು ಅಂತ ನಿನ್ನಲ್ಲಿ ಸದ್ಯ ಕೇಳಿಕೊಳ್ಳಿಲ್ವ? ಆಮೇಲೆ ಸಂಜಯ, ನಿನ್ನ ಆಗಮನಕ್ಕೆ ಕಾರಣವೇನು ಅಂತ ಕೇಳಿದಾಗ ಸನ್ನಿಧಾನದಿಂದ ನಿಮ್ಮ ಅಪ್ಪಣೆಯಾದಂತೆ ವಿಷಯವನ್ನ ವಿಸ್ತರಿಸಿದೆ. ಅದು ಮುಖ್ಯವಾದದ್ದು. ಮತ್ತೆ ಯೋಗಕ್ಷೇಮ ವಿಚಾರ ಕೇವಲ ಸಂಬಂಧದಲ್ಲಿ ಮಾತ್ರವಲ್ಲ, ಕೆಲವೊಮ್ಮೆ ಅಪರಿಚಿತ ವ್ಯಕ್ತಿಯನ್ನು ಅಪರೂಪವಾಗಿ ನಾವು ಎಲ್ಲಾದರೂ ದರ್ಶಿಸಿದಾಗ ಪಕ್ಕನೆ ಕೇಳಿಬಿಡ್ತೇವೆ, ಸೌಖ್ಯವ ಸೌಖ್ಯವ ಸೌಖ್ಯವಲ್ಲದಿದ್ರೆ ಅವ ಅಷ್ಟ ಹತ್ತಿರ ಬರ್ತಾನೆ. ಅವ ಸೌಖ್ಯ ಇಲ್ಲದಿದ್ರೆ ಇವನಿಗೆ ಸಂಬಂಧ ಏನು? ಧರ್ಮರಾಯ ಅದು ಕೇಳೋದು ದೊಡ್ಡ ವಿಚಾರ ಅಲ್ಲ. ನಾನದನ್ನ ಒತ್ತಿ ಹೇಳಲಿಕ್ಕೆ ಒಂದು ಕಾರಣವಿದೆ ಮಹಾಪ್ರಭು. ಏನು? ಇನ್ನು ಮುಂದೆ ಹೇಳಲಿರುವ ವಿಷಯಗಳಿಗೆ ಇದು ಅವಶ್ಯವಿತ್ತು. ಹೌದಾ? ಕೇಳೋಣ ಮುಂದಿನ ವಿಷಯ. ಧರ್ಮರಾಜ ಪ್ರಾಂಜಲವಾಗಿ ಕ್ಷೇಮದ ಬಗ್ಗೆ ವಿಚಾರಿಸಿದನೆ. ತಮ್ಮ ಅನಿಸಿಕೆಯನ್ನು ನನ್ನ ಮಾತುಗಳಿಂದ ನಾನು ಆಡಿದನೆ. ಕೇಳಿದಾಗ ಅವನ ಆಡಿದ ಮಾತು ಬಹಳ ಅಮೂಲ್ಯವಾದದ್ದು. ಕಾಡಿನಲ್ಲೇ ಹುಟ್ಟಿ ಬಹಳ ಕಾಲವನ್ನು ಕಾಡಿನಲ್ಲೇ ಬಾಳಿ ಕಳೆದ ನಮಗೆ ರಾಜ್ಯವನ್ನಾಳುವಂತಹ ಮಹಾರಾಜರಲ್ಲಿ ಅಧಿರಾಜರಲ್ಲಿ ಯುದ್ಧವನ್ನು ಮಾಡಿ ಸೋಲುವುದಕ್ಕಿಂತ ಮತ್ತೆ ಕಾಡಿನಲ್ಲೇ ವಾಸ ಮಾಡುವುದು ಒಳ್ಳೆಯದಲ್ಲವೇ? ಸಂಜಯ, ಇದು ರಾಜಕೀಯದ ಭಾಷೆ ಆಗಬೇಕು. ಹೌದು, ಅದು ಕಾವ್ಯದ ಭಾಷೆ ಆಗಕೂಡುದು. ಹೇಳಿದ್ದೆ ನಾನಲ್ಲಿ. ಇದು ಏನು ಅಂತ ನನಗೆ ಅರ್ಥವಾಗೋದಿಲ್ಲ. ಹಾಗಾಗಿ ನನ್ನದು ಉತ್ತರವಿಲ್ಲ ಅಂತ ಹೇಳಿದ್ದೆ ಅವನಿಗೆ. ಹೌದಾ? ಯಾಕೆ ನಾನು ಹೇಳಿದೆ?
ಇದು ನಿಜವಾದಂತಹ ಶೀಲ ಸಂಪನ್ನತೆಯ ಲಕ್ಷಣವಾಗಿ ತ್ಯಾಗ ಮನೋವೃತ್ತಿಯಿಂದ ಹುಟ್ಟಿದಂತಹ ಉದ್ಗಾರವೋ ಅಲ್ಲ ನಿರಾಸೆ ಹಾಗಲ್ವ? ನನಗೊಂದು ಅರ್ಥ ಸ್ಫುರಿಸ್ತದೆ ಸ್ವಾಮಿ. ಏನು? ಅಪ್ರತಿಮ ರಾಜನೀತಿಜ್ಞರು ನೀವು ಆದರೂ ಅವನು ಮತ್ತೂ ಕೆಳಗಿದ್ದಾನೆ ಅಂತ, ಆಳದಲ್ಲಿದ್ದಾನೆ ಅಂತಲ್ಲ, ಚಿಂತಿಲ್ಲ. ರಣದಿ ಸೋಲ್ವುದರಿಂದ ಕಾಡುವಾಸಿ. ಹಾಗಾದರೆ ಸೋಲುವುದರಿಂದ ಸೋಲಾದೀತು ಎಂಬ ಅಳುಕು ಅವನಿಗೆ ಉಂಟಾಗಿದೆ. ಹೌದು. ನಾನು ಯಾಕೆ ಕೇಳಿದೆ ಗೊತ್ತು? ನನ್ನ ಕೊಡುಗೆ ಅನೀತಿಯದ್ದು ಅಂತ ಅವ ಹೇಳಲಿಲ್ಲ. ಯುದ್ಧ ಕ್ಷತ್ರಿಯರಿಗೆ ಧರ್ಮ ಅಲ್ಲ ಅಂತ ಹೇಳಲಿಲ್ಲ. ಕೌರವನದ್ದಾದಂತಹ ಯುದ್ಧದ ಕರೆ ಧರ್ಮಸಮ್ಮತವಾದರೂ ಒಪ್ಪಿಕೊಳ್ಳುವಲ್ಲಿ ಆ ಪಕ್ಷವನ್ನು ಎದುರಿಸಿದರೆ ಗೆದ್ದೇವೋ ಎಂಬುದು ಸಂದೇಹ. ದೊಡ್ಡದಲ್ಲ. ಕೊನೆಗೆ ಎಲ್ಲಿಗೆ ಮುಟ್ಟಿತು ಪ್ರಕರಣ? ಇದು ಪ್ರಾರಂಭ ಮಾತ್ರ. ಆಮೇಲೆ ಮತ್ತೊಬ್ಬ ಮಹಾಪುರುಷ ಮಾತನಾಡಿಸಿದ. ಯಾರವನು? ಕೃಷ್ಣ. ಏನು ಹೇಳಿದ? ಶ್ರೀಲೋಲನೆಂದ ಪಾಂಡವರ ಕೃತ್ರಿಮದಿ ಶ್ರೀಲೋಲನೆಂದ ಪಾಂಡವರ ಕೃತ್ರಿಮದಿ ಸೋಲಿದೆ ಬಗೆಯಿಲ್ಲೆಂದಿಯ ಭೂಪ ಸುಖದಿ ಕೃತ್ರಿಮದಿ ಸೋಲಿಸಿ ಬಗೆಯಿಲ್ಲೆಂದಿಯ ಭೂಪ ಮುದದಿ ಬಾಳಿಗೊಂಡಿರ್ಪೇನೆ ಸತ್ಯಗಳಿರಲು ಬಾಳಿಗೊಂಡಿರ್ಪೇನೆ ಸತ್ಯಗಳಿರಲು ಆಳುವರಿಳೆಯ ಸೋತವರೆಂದ ಕೇಳು. ಸ್ವಾಮಿ, ಕೃಷ್ಣ ಎರಡು ಮಾತುಗಳನ್ನು ಆಡಿದ್ದಾನೆ. ಮೊದಲನೆಯದಾಗಿ ಕೃತ್ರಿಮದಿಂದ ಪಾಂಡುಪುತ್ರರನ್ನ ಸೋಲಿಸಿ ಶತ್ರುಗಳಿಲ್ಲವೆಂಬ ನೆಮ್ಮದಿಯಿಂದ ಧಾತ್ರಿಯನ್ನಾಳುವನ ಪತಿ ಸೌಖ್ಯವೇ? ಉತ್ತರ ಅದರಲ್ಲೇ ಉಂಟು ಸ್ವಾಮಿ ಅಂತ ಹೇಳಿದೆ ನಾನು. ಅದರಲ್ಲೇ ಅಂದ್ರೆ ಶತ್ರುಗಳಿಲ್ಲವೆಂದಾಳುವನ ಪತಿ ಸೌಖ್ಯವೇ ಅಂತ ಪ್ರಶ್ನೆ ಯಾಕೆ? ಅಂದ್ರೆ ತಾನೊಬ್ಬ ಇಲ್ಲಿ ಇದ್ದೇನೆ ಅಂತ ನೆನಪಿಸಿದ್ದವ. ನಾನು ಅದಕ್ಕೆ ಉತ್ತರ ಅಲ್ಲೇ ಹೇಳಿಯಾನು. ಅದೆಲ್ಲ ವಿಶೇಷ ಏನಲ್ಲ. ಈ ಕೃಷ್ಣನಿಗೆ ಒಂದು ಅಹಂಭಾವ ಇದೆ. ಹೌದು. ಇಂಥ ಮಾರ್ಗದಲ್ಲಿ ತನ್ನದೇ ಗುರುಮನೆ ಅಂತ, ಹೌದು, ಹೀಗೊಂದು ಗುರುಮಠ ಪ್ರತ್ಯೇಕ ಒಂದು ಇದಿರಾಗಿದೆ ಅಂತ ಅವನಿಗೆ ಗೊತ್ತಾಗುವಾಗ ತಡ ಆಯಿತು. ಏನು ಕೃಷ್ಣನಿಗೆ ಗುತ್ತಿಗೆ ಅಂತೆಯೋ ಅದೆಲ್ಲ ಕೃತ್ರಿಮ ಮೋಸ ವಂಚನೆ. ನಾನೇನು ಹೇಳಲಿಲ್ಲ ಆ ಬಗ್ಗೆ. ಹೇಳಬಾರದು. ಅರ್ಥ ಇದ್ದ ಮಾತಿಗೆ ಮಾತ್ರ ಉತ್ತರಿಸಬೇಕಾದ್ದು. ಆಮೇಲೆ ಮತ್ತೊಂದು ವಿಷಯ ಹೇಳಿದ. ಏನು ಹೇಳಿದ? ಯುದ್ಧವೇ ನಿರ್ಣಯ ಅಂತ ನಿಮ್ಮ ಒಡೆಯ ಹೇಳಿದ್ದಿದ್ರೆ ಸತ್ಯವಿದ್ದರೆ ಸೋತ ನೆಲವನ್ನು ಇವರು ಗೆಲ್ಲುತ್ತಾರೆ. ಸತ್ಯ ಇದ್ರೆ ಅಂತಂದ್ರೆ ಪ್ರಪಂಚದಲ್ಲಿ ಇನ್ನೂ ಬದುಕಿದ್ರೆ ಅಂತಲೋ ಅಲ್ಲ ಸೋತವರಲ್ಲಿ ಇದ್ರೆ ಅಂತಲೋ? ನಾನು ಪ್ರಶ್ನೆಯೇ ಮಾಡಲಿಲ್ಲ. ಸರಿ. ಯಾಕೆಂದ್ರೆ ಸತ್ಯ ಇದ್ರೆ ಸರ್ವರಿಗೂ ಹೌದು, ಇಲ್ಲದ್ರೆ ಯಾರಿಗೂ ಇಲ್ಲ. ಬಹುಶಃ ಕೃಷ್ಣನಿಗೆ ಅನುಮಾನ ಬಂದದೆ ಈಗ ಉಂಟೋ ಇಲ್ಲೋ ಅಂತ ಅವ ಹುಟ್ಟಿದ ಮೇಲೆ. ಬೇರೊಂದು ಸತ್ಯ ಈ ರೇ ಮತ್ತು ಆದರೆ ಬಂದ ಮೇಲೆ ಬಿಡು. ಮುಂದೇನಾಯ್ತು? ಆಮೇಲೆ ಭೀಮ ಕೇಳಿದ ಸ್ವಾಮಿ. ಭೀಮಸೇನದ್ದು ಮೊದಲನೇದು ಪ್ರಶ್ನೆ ಏನು? ಕೋಮಲವಾದ ಕಾಯ ಸೌಷ್ಠವವುಳ್ಳ ಸುಯೋಧನನ ತೊಡೆಗಳು ಸಂಪಾಗಿವೆ. ಅದು ಎರಡೂ ಅಬದ್ಧವೇ. ಹಾಗಾಗಿ ಉತ್ತರ ಕೊಡ್ಲಿಲ್ಲ. ಕೋಮಲ ಆ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ ಅವನಿಗೆ, ಹಾಗಾಗಿ ಅಬದ್ಧ ಅಂತ ನಾನು ಸುಮ್ಮನೆ ಕೂತೆ. ಅಂದ್ರೆ ಅಷ್ಟು ಹೊರಟ ಅವ ಮುಟ್ಟಿದ್ದೆಲ್ಲ ಅವನಿಗೆ ಕೋಮಲವೇ ಆಗ್ತದೆ. ಹೋಗ್ಲಿ. ಆಮೇಲೆ ಒಂದು ಸಲಹೆ ಕೊಟ್ಟಿದ್ದಾನೆ. ಏನು ಸಲಹೆ? ಯುದ್ಧ ನಿರ್ಣಯ ಅಂತ ಘೋಷಣೆ ಹೊರಡಿಸಿರುವ ಸುಯೋಧನ ಯುದ್ಧಕ್ಕೆ ಬರ್ತಾನೆ ಅಂತ ಆದ್ರೆ ಹೆಂಡತಿ ಮಕ್ಕಳಿಗೆ ವಿಷ ಕೊಟ್ಟು ಯಮನಾಲಯದಲ್ಲಿ ಬೇರೆ ಜಾಗ ನೋಡಿಟ್ಟು ನಮ್ಮಲ್ಲಿ ಯುದ್ಧಕ್ಕೆ ಬರಲಿ. ಹೋದಲ್ಲಿ ಬಂದಲ್ಲಿ ಹೆಂಡತಿಯರನ್ನು ಮಾಡಿಕೊಂಡ ಆ ಹೆಂಡತಿಯರಿಗೆ ಅನ್ನ ಕೊಡದೇ ಇದ್ದವ ನಮ್ಮಂಥವರಿಗೆ ಹಾಗೆ ಹೇಳ್ಯಾನಷ್ಟೇ. ವಿಷ ಕೊಟ್ಟು ಬನ್ನಿ ಅಂತ. ಯಾಕೆ ಇಷ್ಟರವರೆಗೆ ಹೆಂಡಂದಿರನ್ನು ನಾವು ಅನ್ನ ಕೊಟ್ಟು ಮರ್ಯಾದೆಯಿಂದ ಸಾಕಿದವರು. ಬಹುಶಃ ಅದು ಹೀಗೆ. ಇದು ಒಂದು ಹೊಸ ರಾಜಕೀಯ ಭಾಷಣ. ಬರೇ ಪಾಮರರ ರಂಜನೆಗೆ ಬೇಕಾಗಿ ಅವರಿಂದ ಶಹಬಾಸ್ಗಿರಿ ಪಡೆದಿರಬಹುದವ. ಹೆಂಡತಿಯರಿಗೆ ವಿಷ ಕೊಡಬೇಕು. ಆಮೇಲೆ ಅವನ ತಮ್ಮ ಒಂದು ಮಾತು ಹೇಳಿದ. ಅಲ್ಲಲ್ಲ, ಆಮೇಲೆ ಎಲ್ಲಿ ಸ್ಥಳ ನೋಡಿ ಬರಬೇಕು? ಯಮನ ಮನೆಯಲ್ಲಿ. ನಾನು ಯಾಕೆ ಅಲ್ಲಿ ಹೋಗಲಿ? ಹಕ್ಕಿನಿಂದ ಹೋಗೋದಿದ್ರೆ ಅವನ ಅಣ್ಣನನ್ನು ಮೊದಲು ಕಳಿಸಲಿ. ಪಿತರಾರ್ಜಿತ ಅಲ್ವೇ ಯಮಲೋಕ? ಧರ್ಮರಾಯ ಅವನ ಮಗನಲ್ವೇ? ನಾನು ಯಮನ ಮಗನನ್ನು ಏನು ಅಂತ ಪ್ರಶ್ನಿಸಿದವ.
ನನಗೆ ಅವನ ಅಪ್ಪನಲ್ಲಿ ಏನು ಕೆಲಸ ಅಂತೆ ಅಷ್ಟು ಹೇಳಿಲ್ವ ನೀನು? ನಾನದೊಂದಕ್ಕೂ ಉತ್ತರ ಹೇಳಬಾರದು. ಯಾಕೆ ಅಂದರೆ ಸಭ್ಯರ ಸಭೆಯಿಂದ ಹೋದವ ನೀನು. ಮುಂದೆ ಅವನ ತಮ್ಮ ಏನು? ಅರ್ಜುನ ಒಂದು ಮಾತನ್ನು ಹೇಳಿದ. ಏನ್ ಹೇಳಿದ? ಗೋಗ್ರಹಣಕ್ಕಾಗಿ ಬಂದಾಗ ತನ್ನ ಬಾಣದಿಂದ ಘಾಸಿಕೊಂಡ ಸುಯೋಧನಾದಿಗಳ ಕಾಯ ಹೇಗೆ ಸೌಖ್ಯವಾಗಿದೆಯೇ? ಭೀಷ್ಮದ್ರೋಣಾದಿಗಳು ಆರೋಗ್ಯವನ್ನು ಪ್ರಾಪಿಸುವುದಕ್ಕಿಂತ ಮೊದಲೇ ಎದ್ದು ನಡೆದಿದ್ದಾನೆ ಅಂತ ಹೇಳಬೇಕಿತ್ತು ನೀನು. ಮಾತ್ರವಲ್ಲ, ಆಮೇಲೊಂದು ಸಲಹೆ ನೀಡಿದ. ಏನು? ಯುದ್ಧಕ್ಕೆ ಬರುವುದಿದ್ರೆ ನಾನು ನನ್ನವರು ಹೇಳಿದ ಎಲ್ಲಾ ಭಾಷೆಗಳನ್ನು ಮರೆಯದೇ ತೀರಿಸುವುದಕ್ಕೆ ಸನ್ನದ್ಧರಾಗಿದ್ದೇವೆ. ಇದನ್ನು ಸೆರಗಿನಲ್ಲಿ ಗಂಟಿಟ್ಟುಕೊಳ್ಳಿ. ಸಂಜಯ, ಕೇವಲ ಗೌಣ ವಿಚಾರಗಳದು. ಭೀಮನದ್ದಾಗಲಿ ಅರ್ಜುನನದ್ದಾಗಲಿ ಮತ್ತೊಬ್ಬರದ್ದಾಗಲಿ ಇಲ್ಲಿರುವುದು ರಾಜ್ಯದ ಪ್ರಶ್ನೆ. ಎಂತಹ ಪಾಮರರು ನೋಡು, ಅವರವರದ್ದಾದಂತಹ ವೈಯಕ್ತಿಕವಾದ ಸೇಡನ್ನು ತೀರಿಸುವುದಕ್ಕೆ ಅರಸು ಮಕ್ಕಳಂತೆ. ಅರಸು ಮಕ್ಕಳು ಹೋಗಲಿ, ಕೊನೆಗೆ ತೀರ್ಮಾನ ಹೇಗಾಯ್ತು? ಎಲ್ಲಕ್ಕೂ ಕೆಸರಿನಲ್ಲಿ ಮುಳ್ಳು ಮುಟ್ಟಿದಾಗ ಹೆಣ್ಣು ಒಂದು ಮಾತಾಡಿದಳು ಸ್ವಾಮಿ. ಪಾಂಚಾಲಿ. ಏನಂತೆ? ಘೋಷಯಾತ್ರೆಗಾಗಿ ಬಂದಿರುವ ಸಂದರ್ಭದಲ್ಲಿ ಕಾಡಿನಲ್ಲಿ ಸಮರದಲ್ಲಿ ಸೋತಾಗ ಚಿತ್ರಸೇನ ಕಟ್ಟಿದ ನೇಣಿನ ಗಾಯದ ನೋವು ಮಾಸಿದೆಯೇ ಹೇಗೆ? ಓಹೋ. ಆಮೇಲೊಂದು ಸಲಹೆ ಹೇಳಿದ್ರು. ಏನು ಹೇಳಿದ್ರು? ದುಶ್ವಾಸನಲ್ಲಿ ದುರ್ಯೋಧನನಲ್ಲಿ ನನ್ನ ಪರವಾಗಿ ಒಂದು ಕೋರಿಕೆಯನ್ನು ಸಲ್ಲಿಸಬೇಕು. ಏನು? ವರ್ಷ 13 ಕಳೆದರು ಬಿಚ್ಚಿದ ಕಬರಿಯನ್ನು ಪುನಃ ಕಟ್ಟಲಿಲ್ಲ. ಆದಷ್ಟು ಬೇಗ ಕಟ್ಟಿಸುವ ವ್ಯವಸ್ಥೆ ಮಾಡಿಸುವಂತೆ. ಸಂಜಯ, ಎಷ್ಟು ಸಣ್ಣ ಮಾತು ನೋಡು. ಮೊದಲಿಂದಲೂ ನಮ್ಮ ವಾದ ಅದೇ, ಆಕ್ಷೇಪವೂ ಅದೇ ದ್ರೌಪದಿಯ ಬಗ್ಗೆ. ತಲೆಭಾರದ ಹೆಣ್ಣು, ಈಗ ಅದಲ್ಲ, ಈಗ ಕೂದಲು ಭಾರದ ಹೆಣ್ಣಾಗಿದ್ದಾಳೆ. ಬಾರದ ಅಲ್ಲ, ಭಾರದ. ಹೇಳಿಸಬೇಕಿತ್ತು. ಆದಷ್ಟು ಬೇಗ ಆ ಹೊರೆಯನ್ನು ಇಳಿಸುವ ಯತ್ನದಲ್ಲೇ ನಾವಿದ್ದೇವೆ ಅಂತ. ಆಮೇಲೆ ಕೊನೆಗೆ ಉತ್ತರ ಏನು? ನಾನು ಕೇಳಿದೆ ಧರ್ಮರಾಜನಲ್ಲಿ, ಇದೊಂದು ನನಗೆ ಸಂಬಂಧಿಸಿದ್ದಲ್ಲ, ನಾನು ಹೇಳಿದ ಮಾತಿಗೆ ಉತ್ತರ ಅಲ್ಲಿ ಏನು ಹೇಳಬೇಕು ಅಂತ. ಆವಾಗ ನಮ್ಮಲ್ಲಿ ಇನ್ನು ಒಮ್ಮತದ ಸಮ್ಮತಿಯ ನಿರ್ಣಯ ಇಲ್ಲ. ಖಡ್ಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣ ಆಯ್ತಃ ಇದನ್ನ ಹೇಳು ಮಹಾರಾಜರಿಗೆ ಅಂತ. ಸಂಜಯ, ನೀನು ಜ್ಞಾನಿ, ಅನುಭವಿ. ನಮ್ಮಲ್ಲಿ ಇಂತಹ ಬೃಹತ್ತಾದಂತಹ ಸಭೆಯಲ್ಲಿ ಅಭಿಪ್ರಾಯ ವ್ಯತ್ಯಾಸ ಬಂದು 10 ನಿಮಿಷದಲ್ಲಿ ಒಂದು ತೀರ್ಮಾನಕ್ಕೆ ಬರುವುದಕ್ಕಾದರೂ ಸಾಧ್ಯವಾಗ್ತದೆ. ಜೀವಂತವಾದಂತಹ ಒಂದು ಪಕ್ಷದಲ್ಲಿ ಇಂತಹ ಜಿಜ್ಞಾಸೆಗಳೇನು ಅಪೂರ್ವ ಅಲ್ಲ. ಪ್ರಾರಂಭಕ್ಕೆ ನಾನು ಹೇಳಿದನಲ್ಲ, ಈಗ ನೀನು ಹೇಳು. ಮಿತಿ ಉಳ್ಳಂತಹ ಪರಿವಾರ, ಧರ್ಮರಾಯನನ್ನೇ ಅನುಸರಿಸಬೇಕಾದವರೆಲ್ಲವರು. ಅಲ್ಲಿಯ ನಾಯಕ ಧರ್ಮರಾಯ ಏನು ಹೇಳ್ತಾನೆ ಅದಕ್ಕೆ ತೀರ ವಿರುದ್ಧ ಅಲ್ಲಿಯ ಸದಸ್ಯರು ಹೇಳ್ತಾರೆ. ಹೌದಲ್ಲ? ಇದಕ್ಕೊಂದು ಉತ್ತರಿಸುವುದಕ್ಕೆ ಧರ್ಮರಾಯನಿಗೆ ನೀನು ವರ್ಣಿಸಿದಂತಹ ವೈಭವದ ಸಭೆಯಲ್ಲಿ, ಸರ್ವಜ್ಞನಾಗಿಯೂ ಸತ್ಯವಾಕ್ರು ಸತ್ಯಸಂಕಲ್ಪನಾದಂತಹ ಶ್ರೀಕೃಷ್ಣನಿದ್ದ ಸಭೆಯಲ್ಲಿ ಉತ್ತರಿಸುವುದಕ್ಕೆ ನಾಳೆ ನಾಡಿದು ಮೀನಾಮೇಷವೇನು? ಹಾಗೆ ಧರ್ಮರಾಜ ಹೇಳಿದ. ಮುಂದೆ ವ್ಯಾಕುಲವ ಬಿಡು ನೃಪತಿಯವರೊಳು, ವ್ಯಾಕುಲವ ಬಿಡು ನೃಪತಿಯವರೊಳು, ನೀ ಕಲಹ ಗನುವಾಗದಿರೋ, ಕಲಹ ಗನುವಾಗದಿರೋ, ಜಯ ಸೋಕಲರಿಯದೆನಲು, ಜಯ ಸೋಕಲರಿಯದೆನಲು. ಮಹಾರಾಜ, ಅಲ್ಲಿರುವ ವ್ಯಕ್ತಿಗಳನ್ನು ಪ್ರತ್ಯಕ್ಷವಾಗಿ ನೋಡಿ ಪರಿಸರವನ್ನು ಅರ್ಥ ಮಾಡಿಕೊಂಡು ನಿನ್ನ ಹಿತೈಷಿಯಾದ ವೃದ್ಧನಾದ ನಾನು ಪ್ರಾಮಾಣಿಕವಾಗಿ ಒಂದು ಸಲಹೆಯನ್ನು ಕೊಡ್ತೇನೆ. ಅವರಲ್ಲಿ ಯುದ್ಧವನ್ನು ಆಶಿಸಬಾರದು. ಇನ್ನಾದರೂ ಸಾಮದಿಂದ ಅವರಲ್ಲಿ ಸೇರಿ ಬದುಕುವಂತಹ ಸೂಚನೆಯನ್ನು ಪರಿಗ್ರಹಿಸಬೇಕು. ಸಂಜಯ, ಉತ್ತಮ ವರದಿಗಾರ ಅಂತ ಈ ಸಭೆಯಲ್ಲಿ ನಿನಗೆ ನಾನು ಪ್ರಶಸ್ತಿ ಕೊಟ್ಟಿದ್ದೇನೆ. ಆದರೆ ಸಲಹೆಗಾರ ಅಂತ ನಾನು ಪ್ರಶಸ್ತಿಯನ್ನು ಕೊಡೋದಿಲ್ಲ. ಸಲಹೆಗಾಗಿ ನಿನ್ನನ್ನು ಕೇಳಲಿಲ್ಲ, ನೀನಾಗಿ ಹೋಗ್ತೀಯಾ? ನೂಕಿರಲು ಸಂಜಯನ ನಂಬಿದಿರ ಕುಚೇಷ್ಟರ ಬಗಳುತಿಯನು ಉದ್ರೇಕವಾದ. ಸಂಜಯನ ಅಭಿಪ್ರಾಯದ ಮೇಲೆ ವಿಮರ್ಶೆಗೆ ಯಾರಿಗೂ ಅವಕಾಶವಿಲ್ಲ. ಆದ ಕಾರಣ ಸಭಾ ವಿಸರ್ಜನೆಯಾಗಿದೆ. ನಾಳೆ ಯೋಚಿಸೋಣ. ಕರದೊಳು ಪರಶುಭಾಷಾಂಕುಶಧರನಿಗೆ ಹರುಷದಿ ಭಕ್ತರ ಕೊರೆಮವಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ, ಆರತಿ ಎತ್ತಿರೆ.
ಗಜಮುಖದವಾಗಿ